ನಮ್ಮ ಜೀವನದಲ್ಲಿ ಅತಿ ಮುಖ್ಯವಾದ ವ್ಯಕ್ತಿ ಯಾರು? ದೇವರನ್ನ ಪುದರ್ ಮಾತ್ರ ಪಂಡ್ರೆ ರೆಡಿ ಇಜ್ಜೆ ನಮ್ಮ ಕಷ್ಟದ ಕೆಲಸ ಮಲ್ಪೆರೆ ರೆಡಿ ಉಳ್ಳೇದು ಭಗವದ್ಗೀತಾ ಓದುಜೆ ಎಂಕ್ಲೆ ಟೈಮ್ ಇಜ್ಜಿ ಸಂಡೇ ಜೆಪ್ಪ ಪೊಡಿತಿಲ್ಲ ತಿಂದದ್ದು ಪೂರನ್ವಾ ಒಲ್ಪ ಪೋಂಡಲ ಕಷ್ಟ ನಂತೆ ದಾಯೆ ದಾಯೆ ಕಷ್ಟ ಬಂಡ ನಮ್ಮ ಕೃಷ್ಣನ್ ಮರ್ತು ಪೋಯ ಗುರು ಇಲ್ಲಾಂದ್ರೆ ನೀವು ಕೃಷ್ಣ ಗೊತ್ತಂತ ಗೋಡೆಯಿಂದ ನಿಮ್ಗೆ ಬರುತ್ತಾ ನಾಲೆಡ್ಜ್ ಬರುತ್ತೆ. ಸೊ ಇವತ್ತು ನಾನು ಏನ್ ಅನ್ಕೊಂಡೆ, ತುಂಬಾ ಮಕ್ಕಳಿದ್ದಾರೆ, ಅವರು ತಂದೆ ತಾಯಿ ಬರ್ತಾರೆ, ಅವ್ರಿಗೊಂದು ತಾಯಿ ಫಸ್ಟ್ ಗುರು ತರ ನಮ್ಗೆ ಮಾರ್ಗದರ್ಶನ ಕೊಡ್ತಾರೆ. ಆಚಾರ್ಯರು ಏನ್ ಕೊಟ್ಟಿದ್ದಾರೆ ನಮ್ಗೆ, ಯಾವ ತರ ಒಂದು ಭಜನೆ ಕೊಟ್ಟಿದ್ದಾರೆ ಅದೇ ನಾವು ಹಾಡಿದ್ವಿ. ಅದಕ್ಕೆ ಕಾಲ್ಪನಿಕವಾದ ವಿಷಯ ಸೇರಿಸಿ ಹಾಡೋದು ನಮ್ಮ ಪರಂಪರಾ ಅಲ್ಲ, ನಾವು ಇಷ್ಟಪಟ್ಟವ್ರು ಮಾಡಲಿಕ್ಕೆ ಇಲ್ಲ. ಸೊ ನಾನು ಏನ್ ಹೇಳ್ತಾ ಇದ್ದೀನಿ ಅದೇ ನಾವು. ಸೊ ಜಯ ರಾಧಾ ಮಾಧವ ಕುಂಜ ಬಿಹಾರಿ, ಜಯ ರಾಧಾ ಕುಂಜ ಬಿಹಾರಿ, ರಾಧಾ ಮಾಧವ ಕುಂಜ ಬಿಹಾರಿ, ಜಯ ರಾಧಾ ಕುಂಜ ಬಿಹಾರಿ, ಗೋಪಿ ಜನ ವಲ್ಲಭ ಗಿರಿವರಧಾರಿ, ಗೋಪಿ ಜನ ವಲ್ಲಭ ಗಿರಿವರಧಾರಿ, ಯಶೋದಾನಂದನ ಬ್ರಜ ಜನರಂಜನ, ಯಶೋದಾನಂದನ ಬ್ರಜ ಜನರಂಜನ, ಯಮುನ ತೀರಾ ವನಚಾರಿ, ಯಮುನ ತೀರಾ ವನಚಾರಿ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ. ನಮ್ಮ ಜೀವನದಲ್ಲಿ ಅತಿ ಮುಖ್ಯವಾದ ವ್ಯಕ್ತಿ ಯಾರು? ಕೃಷ್ಣನ ಗುರು. ಎಷ್ಟು ಜನ ಹೇಳ್ತಾ ಇದ್ರಿ ಕೃಷ್ಣ ಅಂತ? ನಮ್ಮ ಜೀವನದಲ್ಲಿ ಮುಖ್ಯವಾದ ವ್ಯಕ್ತಿ ಕೃಷ್ಣ. ಎಷ್ಟು ಜನ ಕೃಷ್ಣ ಅಂತ ಹೇಳ್ತಾರೆ? ಕೈ ಮೇಲೆ ಮಾಡಿ. ಎಷ್ಟು ಜನ? ಗುರು ಇಲ್ಲಾಂದ್ರೆ ನೀವು ಕೃಷ್ಣ ಗೊತ್ತಂತ? ಎಷ್ಟು ಜನ ABCD ಹೇಗೆ ಗೊತ್ತಾಯ್ತು ನಿಮ್ಗೆ? ಸ್ಕೂಲ್ ಹೋದ್ರಲ್ಲ ಆಟೋಮೆಟಿಕ್ ಗೊತ್ತಾಯ್ತು. ಕೃಷ್ಣನ ಬಗ್ಗೆ ಯಾರು ಹೇಳ್ತಾರೆ ನಿಮ್ಗೆ? ಯಾರು 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 ಜೋರಾಗಿ ಹೇಳಿ. ಗುರು ಇಲ್ಲ ಅಂದ್ರೆ ನಿಮ್ಗೆ ಕೃಷ್ಣ ಗೊತ್ತಾಗ್ಬೋದಾ? ಸಾಧ್ಯ ಇದೆನಾ? ನಮ್ಗೆ ನಮ್ಮ ಸ್ವತಃ ನಮ್ಮ ಒಂದು ಸಾಮರ್ಥ್ಯದಿಂದ ಕೃಷ್ಣಗೆ ಅರ್ಥ ಮಾಡ್ಲಿಕ್ಕೆ ನಮ್ಗೆ ಸಾಧ್ಯ ಇಲ್ಲ. ಇದೇನಾ? ಕೇಳ್ತಾ ಇದ್ದೀನಿ ಪ್ರಶ್ನೆ. ಇದೇನಾ? ಯಾರಿಗಾದ್ರೂ ಇಲ್ಲಿ ಕೃಷ್ಣನಿಗೆ ಅರ್ಥ ಮಾಡ್ಲಿಕ್ಕೆ ತಮ್ಮ ಸಮರ್ಥದಿಂದ ಸಾಧ್ಯವಾಗುತ್ತಾ? ಆಗುತ್ತಾ ನಿಮ್ಗೆ? ಮತ್ತೆ ಯಾರು ಇಂಪಾರ್ಟೆಂಟ್ ನಮ್ಗೆ? ಮುಖ್ಯವಾದ ಫಸ್ಟ್ ಯಾರು? ಇಲ್ಲಿ ನಾನು ಕೂತ್ಕೊಂಡು ನಿಮ್ಗೆ ಹೇಳ್ತಾ ಇದ್ದೀನಿ ವಿಷಯ. ಯಾವ ವಿಷಯ ಹೇಳ್ತಾ ಇದ್ದೀನಿ? ಕೃಷ್ಣನ್ ಬಗ್ಗೆ. ಇಲ್ಲ ಇಲ್ಲಿ ಯಾರಿಲ್ಲ ಅಂದ್ರೆ ಗೋಡೆಯಿಂದ ನಿಮ್ಗೆ ಬರುತ್ತಾ ನಾಲೆಡ್ಜ್? ಬರುತ್ತಾ? ಬರಲ್ಲ. ಅದೇ ತರ ನಾನು ನಮ್ಗೆ ಗುರು ಇದ್ದಾರೆ, ನಮ್ ಗುರುಗೆ ಗುರು ಇದ್ದಾರೆ. ಆ ತರ ಪರಂಪರಾದಿಂದ ನಮಗೆ ಜ್ಞಾನ ಬರುತ್ತೆ. ಹೌದಲ್ಲ? ಕರೆಕ್ಟ್ ಅಲ್ಲ? ಸ್ಕೂಲ್ ಹೋದ್ರಲ್ಲ ನಮ್ಗೆ ಗೊತ್ತಾಗುತ್ತೆ ABCD ಅಂದ್ರೆ ಏನು. ಮನೇಲಿ ಕೂತ್ಕೊಂಡು ನಾನು ABCD ಕಲಿಸಬೇಕಂದ್ರೆ ಗುರು ಬರಲ್ಲ, ನಮ್ಗೆ ಗೊತ್ತಾಗಲ್ಲ. ಗುರು ಬೇಕು. ತಾಯಿ ಫಸ್ಟ್ ಗುರು ತರ ನಮ್ಗೆ ಮಾರ್ಗದರ್ಶನ ಕೊಡ್ತಾರೆ. ಹೇಗೆ ತಿನ್ನೋದು, ಹೇಗೆ ಮಲಗೋದು, ಹೇಗೆ ಬಟ್ಟ ಹಾಕೋದು,
ಎಲ್ಲ ಯಾರು ನಮ್ಗೆ ಯಾರು ಮಾಡಿ ಟೀಚಿಂಗ್ ಮಾಡ್ತಾರೆ? ತಾಯಿ ಅಲ್ಲ. ಬಟ್ ಭಗವಂತರ ಬಗ್ಗೆ ನಮ್ಗೆ ಗೊತ್ತಾಗ್ಬೇಕಂದ್ರೆ ಒಂದು ಆಧ್ಯಾತ್ಮಿಕ ಯಾರು ಬೇಕು? ಗುರು. ಕರೆಕ್ಟ್ ಅಲ್ವಾ? ಸೊ ನಾವು ಯಾಕೆ ಪ್ರಭುಪಾದ್ ಜಯ ಅಂತ ಹೇಳ್ತಾ ಇದ್ವಿ? ಯಾಕೆಂದ್ರೆ ಪ್ರಭುಪಾದರಿಂದ ನಮ್ಗೆ ಗೊತ್ತಾಗಿದೆ ಇದು. ನನ್ಗೆ ಗೊತ್ತಾಗಿರ್ ನನ್ ಮುಂಚೆ ಗೊತ್ತಿರ್ಲಿಲ್ಲ ಯಾರು ಕೃಷ್ಣ ಅಂತ, ಯಾರು ಗೊತ್ತಿರ್ಲಿಲ್ಲ. ದೇವಸ್ಥಾನ ಹೋಗ್ತಾ ಇದೀವಿ, ಬಟ್ ನಮ್ಗೆ ಪರಿಚಯ ಇಲ್ಲ ಕೃಷ್ಣ ಅಂತ ಯಾರಂತ. ಭಗವದ್ಗೀತದಲ್ಲಿ ಪರಿಚಯ ಇಲ್ಲ. ಬಟ್ ಈಗ ನಮ್ಗೆ ಪ್ರಭುಪಾದ ಮಾರ್ಗದಿಂದ, ಅವರ ಮಾರ್ಗದರ್ಶನದಿಂದ ನಮ್ಗೆ ಏನ್ ಗೊತ್ತಾಯ್ತು? ಕೃಷ್ಣ ಯಾರಂತ ಗೊತ್ತಾಯ್ತು. ಕೃಷ್ಣ ಯಾರು, ಭಕ್ತಿ ಯಾಕೆ ಮಾಡಬೇಕು, ಇದೆಲ್ಲ ನಮ್ಗೆ ವಿಷಯ ಯಾರು ಅರಿವು ಕೊಟ್ಟಿದ್ದಾರೆ? ನಮ್ಗೆ ಗುರು. ಅದಕ್ಕೆ ನಾವು ಪ್ರಭುಪಾದರಿಗೆ ಯಾವಾಗ ನಾವು ಜೀವನ ಅರ್ಪಿಸ್ಬೇಕು. ಅವರ ಮಾಧ್ಯಮದಿಂದ ನಮ್ಗೆ ಕೃಷ್ಣ ಅವರೇ ದಾರಿ ತೋರಿಸ್ತಾರೆ. ಕೃಷ್ಣ ಎಲ್ಲಿದ್ದಾನೆ ನೋಡು, ನಿನ್ ತಂದೆ. ಸೊ ನೆಕ್ಸ್ಟ್, ಓಂ ನಮೋ ಭಗವತೆ ವಾಸುದೇವಾಯ. ಜೋರಾಗಿ, ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಸೊ ಇವತ್ತು ಒಂದು ಮುಖ್ಯವಾದ ವಿಷಯ ಬಗ್ಗೆ ನಾವು ಚರ್ಚಿಸೋಣ, ಭಗವದ್ಗೀತೆಯಲ್ಲಿ. ಸೊ ಇವತ್ತು ನಾನೇನ್ ಅನ್ಕೊಂಡೆ, ತುಂಬಾ ಮಕ್ಕಳಿದ್ದಾರೆ, ಅವರು ತಂದೆ ತಾಯಿ ಬರ್ತಾರೆ, ಅವ್ರಿಗೊಂದು ಸ್ಪೆಷಲ್ ಟಾಪಿಕ್ ಚರ್ಚೆ ಮಾಡೋಣ ಅಂತ ಒಂದು ಪ್ಲಾನ್ ಇತ್ತು. ಪರವಾಗಿಲ್ಲ, ಅದು ಕೃಷ್ಣನ್ ಪ್ಲಾನ್, ಅದು ನಮ್ಮ ಪ್ಲಾನ್ ಎಲ್ಲ ಮಾಡ್ಬೋದು, ಬಟ್ ಕೃಷ್ಣನ್ ಅಲ್ಟಿಮೇಟ್ ಪ್ಲಾನ್ ಇದೆ. ನಾವು ಎಷ್ಟು ಪ್ಲಾನ್ ಮಾಡಿದ್ರು ಕೃಷ್ಣಂದೊಂದು ಪ್ಲಾನ್ ಇದೆ, ಅದೇ ನಡಿಬೇಕು. ಅದೇ ಬೆಸ್ಟ್ ಪ್ಲಾನ್. ಅದು ಕೃಷ್ಣನ್ ಪ್ಲಾನೇ ಬೆಸ್ಟ್ ಪ್ಲಾನ್. ನಮಗೆ ಕನ್ನಡ ಅರ್ಥ ಆಗುತ್ತಾ? ಚೆನ್ನಾಗಿ ಅರ್ಥ ಆಗುತ್ತಾ? आपको आएगा? ನಾವು ಜೀವನದಲ್ಲಿ ಕೆಲವರಿಗೆ ನಾವು ಪ್ರಾಮಿಸ್ ಮಾಡ್ತೀವಿ ಅಲ್ಲ, ಪ್ರಾಮಿಸ್ ಮಾಡ್ತೀನಿ, ನಾನು ಇದು ಮಾಡ್ತೀನಿ, ನಾನು ನಿಮ್ಗೆ ಇದು ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡ್ತಾ ಇರ್ತೀನಿ. ಕೃಷ್ಣ ಅದೇ ತರ ಭಗವದ್ಗೀತದಲ್ಲಿ ಅರ್ಜುನನ ಮುಂಚೆ ವಾಗ್ದಾನ ಮಾಡ್ತಾನೆ. 3 ಸರಿ ವಾಗ್ದಾನ ಮುಂಚೆ ವಾಗ್ದಾನ ಪ್ರಾಮಿಸ್, ಪ್ರತಿಜ್ಞಾ ಕರ್ತಾನೆ ಭಗವಾನ್. ಆ 3 ಶ್ಲೋಕ ಯಾವುದಂತ ಇವತ್ತು ಚರ್ಚೆ ಮಾಡೋದು. 9ನೇ ಅಧ್ಯಾಯದಲ್ಲಿ 22 ಶ್ಲೋಕ. 9ನೇ ಅಧ್ಯಾಯದಲ್ಲಿ ಎಷ್ಟನೇ ಶ್ಲೋಕ? 22ನೇ ಶ್ಲೋಕ. ಆ ಶ್ಲೋಕದಲ್ಲಿ ಕೃಷ್ಣ ಕ್ಷಿಪ್ರಂ ಭವತಿ ಧರ್ಮಾತ್ಮ ಶಾಶ್ವತ್ ಶಾಂತಿಂ ನಿಗಚ್ಚತಿ ಕೌಂತೆಯ ಪ್ರತಿಜಾನೀಹಿ ನಮೇ ಭಕ್ತ ಪ್ರಣಶ್ಯತಿ ಅಂತ ಶ್ಲೋಕ ಇದೆ. ಮತ್ತೆ ಹೇಳ್ತೀನಿ, ಕ್ಷಿಪ್ರಂ ಭವತಿ ಧರ್ಮಾತ್ಮ ಶಾಶ್ವತ್ ಶಾಂತಿಂ ನಿಗಚ್ಚತಿ ಕೌಂತೆಯ ಪ್ರತಿಜಾನೀಹಿ ನಮೇ ಭಕ್ತ ಪ್ರಣಶ್ಯತಿ ಅಂತ ಶ್ಲೋಕ ಕೃಷ್ಣ ಅರ್ಜುನ್ಗೆ ಹೇಳ್ತಾ ಇದ್ದಾನೆ. ಇದೊಂದು ಶ್ಲೋಕ. ಇನ್ನೊಂದು ಶ್ಲೋಕ 9ನೇ ಅಧ್ಯಾಯದಲ್ಲಿ 31ನೇ ಶ್ಲೋಕ. ಅನನ್ಯ ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಇದೊಂದು ಶ್ಲೋಕ, 2ನೇ ಶ್ಲೋಕ. ಇನ್ನೊಂದು ಶ್ಲೋಕ 18 ಅಧ್ಯಾಯದಲ್ಲಿ 66 ಅದರಲ್ಲಿ ಕೃಷ್ಣ ಹೇಳ್ತಾನೆ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. 3 ಶ್ಲೋಕದಲ್ಲಿ 3 ಸಾರಿ ಕೃಷ್ಣ ಪ್ರತಿಜ್ಞೆ ಮಾಡ್ತಾ ಇದ್ದಾನೆ ಅರ್ಜುನನ ಮುಂಚೆ. ಪ್ರಥಮ ಶ್ಲೋಕದಲ್ಲಿ ಕೌಂತೆಯ ಪ್ರತಿಜಾನೀಹಿ ನಮೇ ಭಕ್ತ ಪ್ರಣಶ್ಯತಿ. ಇದಕ್ಕೆ ಅರ್ಥ ಏನಂದ್ರೆ, ಕೃಷ್ಣ ಅರ್ಜುನ್ ಜೊತೆ ಏನ್ ಹೇಳ್ತಾ ಇದ್ದಾನೆ, ನನ್ ಭಕ್ತಿ ಯಾರು ಮಾಡ್ತಾರೆ, ನನ್ ಭಕ್ತರು ಯಾರು ಆಗ್ತಾರೆ, ಅವರು ಯಾವಾಗಲೂ ನಾಶ ಆಗಲ್ಲ. ಹರೇ ಕೃಷ್ಣ. ಏನ್ ಹೇಳ್ತಾ ಇದ್ದಾನೆ ಕೃಷ್ಣ ಅರ್ಜುನ್ಗೆ? ಯಾರು ನನ್ನನ್ನು ಪ್ರೀತಿಯಿಂದ ಭಕ್ತಿ ಮಾಡ್ತಾರೆ, ಜೀವನದಲ್ಲಿ ಭಕ್ತಿ ಮಾರ್ಗದಲ್ಲಿ ಅನುಸರಿಸ್ತಾರ, ಅವರಿಗೆ ಜೀವನದಲ್ಲಿ ಯಾವಾಗಲೂ ನಾಶ ಆಗಲ್ಲ. ಕೌಂತೆಯ ಪ್ರತಿಜಾನೀಹಿ. ಕೌಂತೆಯ ಅಂದ್ರೆ ಯಾರು? ಅರ್ಜುನ, ಕುಂತಿ ಪುತ್ರ. ಕೌಂತೆಯ ಪ್ರತಿಜಾನೀಹಿ, ಹೇಳು, ಸಂಸಾರಕ್ಕೆ ಹೇಳು, ಎಲ್ಲರಿಗೆ ಒಂದು ಇವತ್ತು ಪ್ರತಿಜ್ಞೆ ಮಾಡು. ಯಾಕೆ ಇದಕ್ಕೆ ಉತ್ತರ ಏನು? ಯಾಕೆ ಕೃಷ್ಣ
ಅರ್ಜುನ ಮುಖಾಂತರದಿಂದ ಮಾಡ್ತಾ ಇದ್ದಾನೆ. ಅಂದ್ರೆ ನನ್ನ ಭಕ್ತರು ಮಾಡಿದ್ದು ಪ್ರಪಂಚಕ್ಕೆ ಅದು ಸುಲಾಗಬಾರ್ದು ಪ್ರತಿಜ್ಞೆ. ಯಾಕೆಂದ್ರೆ ಕೆಲವರು ಹೇಳ್ಬೋದು, ಕೃಷ್ಣ ನೀನಂದ್ರೆ ನಾಳೆ ಬ್ರೇಕ್ ಮಾಡ್ಬೋದು ನಿನ್ ಪ್ರಾಮಿಸ್, ಹೌದಲ್ಲ, ಬಟ್ ನೀನ್ ಭಕ್ತರ ಮಾಡಿದ್ದ ಪ್ರಾಮಿಸ್ ನೀನ್ ಯಾವಾಗ ಬ್ರೇಕ್ ಅದು ಇದಾಗಲ್ಲ, ಪ್ರಾಮಿಸ್ ಬ್ರೇಕ್ ಆಗಲ್ಲ. ಅದು ಕೃಷ್ಣ ಅಷ್ಟೊಂದು ಇದಕ್ಕೆ ಚರ್ಚೆ ಮಾಡೋಣ ಈಗ. ಅರ್ಥ ಆಯ್ತಾ ನಿಮ್ಗೆ? ಎಷ್ಟು ಜನಕ್ಕೆ ಅರ್ಥ ಆಯ್ತು? ಕೃಷ್ಣ ಏನ್ ಮಾಡಿದಾನೆ? ಏನ್ ಮಾಡಿದಾನೆ ಪ್ರತಿಜ್ಞೆ? ಯಾರು ಯಾರು ಕೃಷ್ಣನ್ ನಂಬ್ತಾರ, ಭಕ್ತಿ ಮಾಡ್ತಾರೆ, ಅವರಿಗೆ ಯಾವಾಗ ಜೀವನದಲ್ಲಿ ಸೋಲು ಬರಲ್ಲ, ನಾಶ ಆಗಲ್ಲ. ನಮೇ ಭಕ್ತ ಪ್ರಣಶ್ಯತಿ. ಹೇಳು ಸಂಸಾರಕ್ಕೆ ಅರ್ಜುನ, ಯಾರು ನನ್ ಭಕ್ತಿ ಮಾಡ್ತಾರೆ ಅವರಿಗೆ ಸೋಲ್ ಸಿಗಲ್ಲ ಅಂತ ವಾಗ್ದಾನ ಮಾಡು ಅಂತ ಮಾಡ್ತಾರೆ. ಅರ್ಜುನ ಮಾಡ್ತಾನೆ. ಈಗ ಮಹಾಭಾರತದಲ್ಲಿ ನಾವು ನೋಡಿದ್ರೆ, ಮಹಾಭಾರತದಲ್ಲಿ ಯಾರಿಗೆ ಯುದ್ಧ? ಮಹಾಭಾರತದಲ್ಲಿ ಯುದ್ಧ ಯಾರಿಗೆ? ಪಾಂಡವರಿಗೆ ಮತ್ತೆ ಕೌರವರಿಗೆ, ಇಬ್ಬರಿಗೆ ಯುದ್ಧ. ಕೃಷ್ಣ ಏನ್ ಹೇಳ್ತಾನೆ ಯುದ್ಧಕ್ಕೆ ಮುಂಚೆ? ನಾನು ಯುದ್ಧ ಮಾಡಲ್ಲ ಅಂತ ಹೇಳ್ತಾನೆ. ಯಾರು ಹೇಳ್ತಾರೆ? ಕೃಷ್ಣ. ನಾನು ಯಾವ ಅಸ್ತ್ರವನ್ನು ಹಿಡಿಯಲ್ಲ, ನಾನು ನ್ಯೂಟ್ರಲ್ ಆಗಿರ್ತೀನಿ. ನೀ ಈ ಪಾರ್ಟಿ ಅಲ್ಲ, ನಾನು ಅಸ್ತ್ರವನ್ನು ಟಚ್ ಮಾಡಲ್ಲ. ಅಸ್ತ್ರವನ್ನು ನಾನು, ಯಾರು ಹೇಳ್ತಾರೆ? ಕೃಷ್ಣ ಹೇಳ್ತಾನೆ ಕೃಷ್ಣ. ನಾನು ಯಾಕೆ ಹೇಳ್ತಾನೆ ಅಸ್ತ್ರವನ್ನು ಟಚ್ ಮಾಡಲ್ಲ? ಯಾಕೆಂದ್ರೆ ಈ ಕೌರವರು ಪಾಂಡವರು ಅವರಿಬ್ಬರು ಕೃಷ್ಣನ್ಗೆ ಏನಾಗ್ಬೇಕು? ಅವರಿಬ್ಬರು ಸಂಬಂಧದವರು, ರಿಲೇಟಿವ್ಸ್, ಎಲ್ಲ ಫ್ರೆಂಡ್ಸ್, ಎಲ್ಲ ತಾತ ಫ್ರೆಂಡ್ಸ್, ಎಲ್ಲ ಆಂಟೀಸ್ ಅಂಕಲ್ಸ್ ಮಾಮ ಆತರ. ಸೊ ಅವ್ರ ಜೊತೆ ನಾನು ಯುದ್ಧ ಮಾಡಲ್ಲ, ಯಾರಿಗೆ ಸಪೋರ್ಟ್ ಮಾಡಲ್ಲ, ನಾನು ಯಾವ ಅಸ್ತ್ರವನ್ನು ಮುಟ್ಟಲ್ಲ ಅಂತ ಹೇಳ್ತಾನೆ ಕೃಷ್ಣ ಹೇಳ್ತಾನೆ. ಯಾಕೆಂದ್ರೆ ಈ ಕೌರವರು ಅವರಿಗೆ ಸಂಬಂಧಿಕರು, ಪಾಂಡವರು ಅವರಿಗೆ ಏನಾಗ್ಬೇಕು? ಸಂಬಂಧಿಕರು. ಸೊ ಅರ್ಜುನ ದುರ್ಯೋಧನ ಕೃಷ್ಣನ ಹತ್ರ ಬರ್ತಾರೆ. ಅರ್ಜುನ ದುರ್ಯೋಧನ ಕೃಷ್ಣನ ಹತ್ರ ಬರ್ತಾರೆ. ಬಂದು ಕೃಷ್ಣ ನೀನ್ ಸಪೋರ್ಟ್ ಮಾಡ್ಬೇಕು ಅಂತ ಕೇಳ್ತಾರೆ. ಆಯ್ತು, ಕೃಷ್ಣ ಹೇಳ್ತಾನೆ ಸಪೋರ್ಟ್ ಮಾಡ್ತೀನಿ, ನಾನು ಅಸ್ತ್ರವನ್ನು ಟಚ್ ಮಾಡಲ್ಲ. ಒಂದು ಪ್ರಾಮಿಸ್ ಏನು? ಕೃಷ್ಣ ಪ್ರಾಮಿಸ್ ಏನ್ ಮಾಡ್ತಾನೆ? ನಾನು ಅಸ್ತ್ರವನ್ನು ಏನ್ ಮಾಡಲ್ಲ, ಹಿಡಿಯಲ್ಲ ಅಷ್ಟೇ. ನಾನು ಯುದ್ಧದಲ್ಲಿ ಬರ್ತೀನಿ, ಆದ್ರೂ ಅಸ್ತ್ರವನ್ನು ನಾನು ಏನ್ ಮಾಡಲ್ಲ, ಮುಟ್ಟಲ್ಲ. ಸೊ ದುರ್ಯೋಧನ ಅರ್ಜುನ ಬಂದು ಕೇಳ್ತಾರೆ, ಕೃಷ್ಣ ನಮ್ಗೆ ಸಪೋರ್ಟ್ ಮಾಡಿ, ನಮ್ಮ ಪಾರ್ಟಿಗೆ. ಹೌದು ಮಾಡ್ತೀನಿ, ನಾನು ಅಸ್ತ್ರವನ್ನು ಟಚ್ ಮಾಡಲ್ಲ, ಬಟ್ ನಿಮ್ಗೆ ಏನ್ ಬೇಕು? ನನ್ನ ಹತ್ರ 2 ವಿಷಯ ಇದೆ. ಒಂದು ನಾನೇ ಇದ್ದೀನಿ, ಇನ್ನೊಂದೇನಿದೆ? ನಾರಾಯಣ ಸೇನ ಇದೆ. ನನ್ನ ಹತ್ರ ಒಂದು ಸೈನ್ಯ ಇದೆ. ಯಾವ ಸೈನ್ಯ? ಅದ ಹೆಸರು ನಾರಾಯಣ ಸೈನ್ಯ ಅಂತ ಸೈನ್ಯ ಇದೆ, ಅದಿದೆ. ಮತ್ತೆ ನಾನಿದ್ದೀನಿ, ನಿಮ್ಗೆ ಏನ್ ಬೇಕು? ದುರ್ಯೋಧನ ಹೇಳ್ತಾನೆ, ನನ್ಗೆ ನಾರಾಯಣ ಸೇನ ಬೇಕು. ನಿಂದು ದೊಡ್ಡ ಸೇನೆ ಇದೆ ಕೃಷ್ಣಂದು, ಆ ಸೇನೆ ನನ್ಗೆ ಕೊಡು. ಅರ್ಜುನ ಏನ್ ಹೇಳ್ತಾನೆ? ಕೃಷ್ಣ ನೀನಿದ್ರೆ ಸಾಕು, ನನ್ಗೆ ಏನ್ ಬೇಡ. ಏನ್ ಬೇಕು ಅರ್ಜುನ್ಗೆ? ಕೃಷ್ಣ ಇದ್ರೆ ಸಾಕು. ದುರ್ಯೋಧನ ಏನ್ ಕೇಳ್ತಾ ಇದ್ದಾನೆ? ಕೃಷ್ಣನ ದೊಡ್ಡ ಸೈನ್ಯ ಇದೆ, ಅದು ಭಯಂಕರವಾದ ಪರಾಕ್ರಮವಾದ ಸೈನ್ಯ, ನಾರಾಯಣ ಸೈನ್ಯ. ದುರ್ಯೋಧನ ತುಂಬಾ ಸಂತೋಷ ಆಯ್ತು. ಅಯ್ಯೋ, ಇಷ್ಟೊಂದು ದೊಡ್ಡ ಸೈನ್ಯ ಸಿಕ್ತು ನನ್ಗೆ. ಕೃಷ್ಣ ಒಬ್ಬನೇ ಏನ್ ಮಾಡ್ತಾನೆ? ಅಸ್ತ್ರನೂ ಹಿಡಿಯಲ್ಲ ಅಂತ ಹೇಳ್ಬಿಟ್ಟಿದ್ದಾನೆ, ಪ್ರಾಮಿಸ್ ಮಾಡ್ಬಿಟ್ಟಿದ್ದಾನೆ. ಅವನ್ ಬಂದ್ ವೇಸ್ಟೇ, ನನ್ಗೆ ಸೇನೆ ಸಿಕ್ಕು, ನಾನ್ ಗೆಲ್ತೀನಿ ಈಗ ಅಂತ ಖುಷಿಯಾಗಿದೆ ಅವನ್ಗೆ. ಬಟ್ ಅರ್ಜುನ ಏನ್ ಹೇಳಿದಾನೆ? ಕೃಷ್ಣ ನೀನ್ ಬಂದ್ರೆ ಸಾಕು, ನನ್ಗೆ ಏನು ಬೇಕಾಗಿಲ್ಲ. ನಿನ್ ನಾರಾಯಣನ್ ಸೇನೆ ಬೇಡ, ನೀನು ಅಸ್ತ್ರವನ್ನು ಟಚ್ ಮಾಡಬೇಡ, ನೀನು ಆಲ್ರೆಡಿ ಪ್ರಾಮಿಸ್ ಮಾಡಿದಿ. ನಾನು ಏನ್ ಮಾಡಿದ ಕೃಷ್ಣ? ಪ್ರಾಮಿಸ್ ಏನ್ ಮಾಡಿದ ಕೃಷ್ಣ? ಏನಂತ ಪ್ರತಿಜ್ಞೆ ಮಾಡಿದ? ನಾನು ಅಸ್ತ್ರವನ್ನು ಮುಟ್ಟೋದಿಲ್ಲ, ಯುದ್ಧದಲ್ಲಿ ಬರ್ತೀನಿ ಬಟ್ ಅಸ್ತ್ರವನ್ನು ಮುಟ್ಟಲ್ಲ. ಪ್ರಾಮಿಸ್. ಇನ್ನೊಂದು ಪ್ರಾಮಿಸ್ ಇದು. ಇದಕ್ಕೆ ಮುಂಚೆ 3 ಪ್ರಾಮಿಸ್ ಆಯ್ತು 3 ಶ್ಲೋಕದಲ್ಲಿ. ಏನೇನು ಪ್ರಾಮಿಸ್ ಮಾಡಿದಾನೆ ಕೃಷ್ಣ ಅರ್ಜುನ್ಗೆ? ಸಂಸಾರದಲ್ಲಿ ಕೃಷ್ಣನ ಯಾರು ಪ್ರೀತಿ ಮಾಡ್ತಾರೆ, ಭಕ್ತಿ ಮಾಡ್ತಾರೆ, ಅವರಿಗೆ ಜೀವನದಲ್ಲಿ ಯಾವಾಗ ಸೋಲು ಸಿಗಲ್ಲ. ಈಗೇನು ಪ್ರಾಮಿಸ್ ಮಾಡಿದಾನೆ ಇಲ್ಲಿ ಯುದ್ಧದಲ್ಲಿ? ನಾನು ಅಸ್ತ್ರ ಮುಟ್ಟುದಿಲ್ಲ. 2 ಪ್ರಾಮಿಸ್ ಆಯ್ತು. ಎಷ್ಟು ಪ್ರಾಮಿಸ್ ಮಾಡ್ತಾ ಇದ್ರು ನೋಡು. ಅಲ್ಲಿ ದುರ್ಯೋಧನ ಹೋಗಿದ್ದಾನೆ, ಏನೋ ನಾರಾಯಣ ಸೇನಾ ಹಿಡ್ಕೊಂಡು ಹೋಗಿದ್ದಾನೆ. ಅರ್ಜುನಕ್ಕೆ ತುಂಬಾ ಖುಷಿ ಆಯ್ತು, ಕೃಷ್ಣ ಬಂದಿದೆ ಸಾಕು. ಕೃಷ್ಣನ್ಗೆ ಕೇಳ್ತೀನಿ, ಕೃಷ್ಣ ನೀನ್ ಏನ್ ಮಾಡ್ತೀಯ ಅಂದ್ರೆ, ಅರ್ಜುನ ಏನ್ ಹೇಳ್ತಾನೆ? ಕೃಷ್ಣ ನೀನೇನ್ ಮಾಡ್ಬೇಡ, ನನ್ ರಥ ಸಾರಥಿ ಆಗಿ ಸಾಕು. ಏನಾಗ್ಬೇಕು ನೀನು? ರಥ ಸಾರಥಿ ಆಗ್ಬಿಡು. ರಥ ಡ್ರೈವರ್ ಇರ್ತಾನಲ್ಲ, ಡ್ರೈವರ್. ಸಾರಥಿ ಅಂದ್ರೆ ಗೊತ್ತಾ?
ಎಷ್ಟು ಜನಕ್ಕೆ ಗೊತ್ತು ಸಾರಥಿ ಅಂದ್ರೆ ಗೊತ್ತಾ? ರಥವನ್ನು ಚಲಾಯಿಸುವ ಒಂದು ಡ್ರೈವರ್ ತರ. ಕೃಷ್ಣ ಅಂತಾನೆ, ಓಕೆ ಚಲೋ ನಿಮ್ ಡ್ರೈವರ್ ಆಗ್ಬಿಡ್ತೀನಿ ಅಂದ್ರೆ ರಥ ಸಾರಥಿ ಆಗ್ತಾನೆ ಕೃಷ್ಣ. ಇವತ್ತು ಕೈಯಲ್ಲಿ ಏನಿದೆ? ಅಸ್ತ್ರ ಇಲ್ಲ, ಕೈಯಲ್ಲಿ ಏನಿದೆ? ಅದು ರಥವನ್ನು ಚಲಾಯಿಸಲಿಕ್ಕೆ ಆ ಒಂದು ಹಗ್ಗ ಇರುತ್ತಲ್ಲ, ಅದು ಇದೆ ಕೃಷ್ಣನ ಕೈಯಲ್ಲಿ. ಕೃಷ್ಣ ಪ್ರತಿಜ್ಞೆ ಮಾಡ್ತಾನೆ. ಬಟ್ ಏನಾಗುತ್ತೆ ಅಂದ್ರೆ 10ನೇ ದಿವಸದಲ್ಲಿ ಏನಾಗುತ್ತೆ ಅಂದ್ರೆ ಭೀಷ್ಮ, ಯಾರು? ಭೀಷ್ಮ ಯುದ್ಧ ಜೋರಾಗಿ ಮಾಡ್ತಾ ಇದ್ದಾನೆ. 10ನೇ ದಿವಸ ಆಯ್ತು. ಎಷ್ಟು ದಿವಸ ಆಯ್ತು ಯುದ್ಧಕ್ಕೆ? 10ನೇ ದಿವಸಕ್ಕೆ ಭೀಷ್ಮ ತುಂಬಾ ಭಯಂಕರವಾಗಿ ಯುದ್ಧ ಮಾಡ್ತಾ ಇದ್ದಾನೆ. ಸಾವಿರಾರು ಸೈನಿಕರನ್ನು ಕೊಲ್ತಾ ಇದ್ದಾನೆ, ಎಲ್ಲ ನಾಶ ಮಾಡ್ತಾ ಇದ್ದಾನೆ. ಅದು ನೋಡಿ ಅರ್ಜುನ ಯುದ್ಧ ಮಾಡ್ತಾ ಇದ್ದಾನೆ ಭೀಷ್ಮ ಜೊತೆ. ಬಟ್ ಅವನಿಗೆ ಮನಸ್ಸದಲ್ಲಿ ಅದು ಯುದ್ಧ ಮಾಡ್ಲಿಕ್ಕೆ ಅಷ್ಟೊಂದು ಉತ್ಸಾಹ ಇಲ್ಲ. ಭೀಷ್ಮ ಯಾರು? ಕೌರವ ಸೈಡ್. ಅರ್ಜುನ ಭೀಷ್ಮ ಜೊತೆ ಯುದ್ಧ ಮಾಡ್ತಾ ಇದ್ದಾನೆ. ಎಷ್ಟನೇ ದಿವಸ? 10ನೇ ದಿವಸ. ಭಯಂಕರವಾದ ಯುದ್ಧ ನಡೀತಾ ಇದೆ ಅರ್ಜುನನ್ಗೆ ಮತ್ತೆ ಭೀಷ್ಮಗೆ. ಭೀಷ್ಮ ಕೌರವ ಸೈಡ್ ಇದ್ದಾನೆ. ಭೀಷ್ಮ ಎಷ್ಟೋ ಸೈನಿಕರನ್ನು ಯುದ್ಧದಲ್ಲಿ ಸಂಹರಿಸ್ತಾ ಇದ್ದಾನೆ, ಎಲ್ಲ ನಾಶ ಆಗ್ತಾ ಇದೆ. ಅದು ನೋಡಿ ಅರ್ಜುನ ಯುದ್ಧ ಮಾಡ್ತಾ ಇಲ್ಲ. ಯಾಕೆ ಅರ್ಜುನ ಅಷ್ಟೊಂದು ಉತ್ಸಾಹ ಬರ್ತಾ ಇಲ್ಲ? ಯಾಕೆಂದ್ರೆ ಭೀಷ್ಮರ್ ಯಾರು ಗೊತ್ತಾ? ಭೀಷ್ಮ ಯಾರು? ಅರ್ಜುನ್ಗೆ ತಾತ ಆಗ್ಬೇಕು. ತಾತ ಯುದ್ಧ ಮಾಡ್ತಾ, ಯಾಕೆ ತಾತ ಜೊತೆ ಯುದ್ಧ ಮಾಡ್ಬೇಕಂತ ಅವ್ರಿಗೆ ಉತ್ಸಾಹ ಇಲ್ಲ. ಬಟ್ ಏನಾಗಿದೆ ಅಂದ್ರೆ ಅದಕ್ಕೆ ಒಂದು ದಿವಸ ಮುಂಚೆ ಭೀಷ್ಮ ಏನ್ ಪ್ರತಿಜ್ಞೆ ಮಾಡ್ತಾನೆ ಗೊತ್ತಾ? ಅದಕ್ಕೆ ಒಂದು ದಿವಸ ಮುಂಚೆ 9ನೇ ದಿವಸ ಭೀಷ್ಮ ಒಂದು ಪ್ರತಿಜ್ಞೆ ಮಾಡ್ತಾನೆ. ಏನಂತ ಪ್ರತಿಜ್ಞೆ ಮಾಡ್ತಾನೆ? ನಾಳೆ 10ನೇ ದಿವಸ ಯುದ್ಧದಲ್ಲಿ ಅರ್ಜುನ ಸಾಯ್ಬೇಕು. ಏನಾಗ್ಬೇಕು? ಅರ್ಜುನ ನಾನು ಸಾಯಿಸ್ತೀನಿ, ಹೇಗಾದ್ರೂ ಅರ್ಜುನನ್ಗೆ ನಾನು ಸಾಯಿಸ್ತೀನಿ. ಅವನ್ಗೆ ಸಾಯಿಸ್ಲಿಲ್ಲ ಅಂದ್ರೆ ಏನಾಗ್ಬೇಕು? ಕೃಷ್ಣ ಅಸ್ತ್ರವನ್ನು ಹಿಡಿಬೇಕು ಅರ್ಜುನನ್ ಕಾಪಾಡ್ಲಿಕ್ಕೆ. 2 ಕೆಲಸ ಆಗ್ಬೇಕು. ಒಂದು, ಅರ್ಜುನ ಸಾಯ್ಬೇಕು. ಸಾಯ್ಲಿಲ್ಲ ಅಂದ್ರೆ ಕೃಷ್ಣ ಏನ್ ಮಾಡ್ಬೇಕು? ಅವನ ಅಸ್ತ್ರವನ್ನು ಹಿಡಿದು ನನ್ನ ಜೊತೆ ಯುದ್ಧ ಮಾಡ್ಬೇಕು. 2ರಲ್ಲಿ ಒಂದು ಆಗ್ಬೇಕು. ಏನಾಗ್ಬೇಕು? ಒಂದು, ಅರ್ಜುನ ಸಾಯಿಸ್ಬೇಕು, ಅರ್ಜುನ ಸಾಯ್ಬೇಕು. ಇಲ್ಲ ಅಂದ್ರೆ ಏನು ಆಗ್ಬೇಕು? ಕೃಷ್ಣ ಬಟ್ ಕೃಷ್ಣ ಏನ್ ಹೇಳಿದಾನೆ? ಅಸ್ತ್ರನ ಹಿಡಿಯಲ್ಲ ಅಂತ ಹೇಳಿದಾನಲ್ಲ, ಪ್ರತಿಜ್ಞೆ ಮಾಡಿದಾನಲ್ಲ. ಕೃಷ್ಣ ಆಲ್ರೆಡಿ ಪ್ರತಿಜ್ಞೆ ಏನ್ ಮಾಡಿದಾನೆ? ನಾನು ಅಸ್ತ್ರ ಹಿಡಿಯಲ್ಲ. ಬಟ್ ಇಲ್ಲಿ ಭೀಷ್ಮ ದೇವರು ಏನ್ ಮಾಡ್ತಾ ಇದ್ದಾರೆ? ಭೀಷ್ಮ ಪ್ರತಿಜ್ಞೆ ಏನ್ ಮಾಡಿದಾನೆ? ನಾಳೆ ಯುದ್ಧದಲ್ಲಿ ಅರ್ಜುನ ಸಾಯ್ಬೇಕು ಅಥವಾ ಕೃಷ್ಣ ಅಸ್ತ್ರವನ್ನು ಹಿಡಿದು ನನ್ನ ಜೊತೆ ಯುದ್ಧ ಮಾಡಬೇಕು ಅರ್ಜುನನ್ ರಕ್ಷಿಸಲಿಕ್ಕೆ ಅವನು ಕೃಷ್ಣ. ಅರ್ಥ ಆಯ್ತು? ಎಷ್ಟು ಜನಕ್ಕೆ ಅರ್ಥ ಆಯ್ತು ಪಾಯಿಂಟ್? ಸೊ ಕೃಷ್ಣ ಒಂದು ಪ್ರತಿಜ್ಞೆ ಮಾಡಿದ್ದಾನೆ ಅಸ್ತ್ರವನ್ನು ಹಿಡಿಯಲ್ಲ ಅಂತ. ಇಲ್ಲಿ ಭೀಷ್ಮನು ಕೃಷ್ಣನ್ ಭಕ್ತನೇ. ಭೀಷ್ಮ ಸಾಧಾರಣ ವ್ಯಕ್ತಿ ಅಲ್ಲ. ಭೀಷ್ಮ ಕೃಷ್ಣನ ಪರಮ ಭಕ್ತ. ಅರ್ಜುನ ಯಾರನ್ನು ಭಕ್ತ? ಕೃಷ್ಣನ್ ಭಕ್ತ. ಭೀಷ್ಮ ಯಾರು ಭಕ್ತ? ಕೃಷ್ಣನ್ ಭಕ್ತ. ಇಲ್ಲೊಂದು ಪ್ರಾಮಿಸ್ ಮಾಡಿದ್ದಾನೆ. ಆ ದಿವಸ 10ನೇ ದಿವಸ ಬಂತು, ಯುದ್ಧ ನಡೀತಾ ಇದೆ. ಭೀಷ್ಮ ತುಂಬಾ ಜೋರಾಗಿ ಯುದ್ಧ ಮಾಡ್ತಾ ಇದ್ದಾನೆ. ಎಷ್ಟೋ ಸಾವಿರ ನಮ್ಮ ಸೈನಿಕರು ಸತ್ತು ಹೋಗ್ತಾ ಇದ್ದಾರೆ. ಭಯಂಕರವಾಗಿ ಯುದ್ಧ ನಡೀತಾ ಇದೆ. ಅರ್ಜುನನ್ಗೆ ಆಗ್ತಾ ಇಲ್ಲ ಯುದ್ಧ ಮಾಡ್ಲಿಕ್ಕೆ. ಯಾಕೆಂದ್ರೆ ತಾತ ಅಲ್ಲ, ತಾತದಿಂದ ಒಂದು ಪ್ರೀತಿಯಿಂದ ಅಯ್ಯೋ ತಾತದಿಂದ ಯುದ್ಧ ಮಾಡು. ಬಟ್ ಭೀಷ್ಮೇನು ತಾತ, ನಾನು ಇವತ್ತು ಅರ್ಜುನ್ಗೆ ಸಾಯಿಸ್ಬಿಡ್ತೀನಿ 10ನೇ ದಿವಸ, ಏನಾದ್ರೂ ಆಗ್ಲಿ ಸಾಯಿಸ್ಬಿಡ್ಬೇಕು ಅಷ್ಟೇ. ಅಷ್ಟೊಂದು ಜೋರಾಗಿ ಯುದ್ಧ ಯಾರು ಮಾಡ್ತಾ ಇದ್ದಾರೆ ಅಷ್ಟು ಜೋರಾಗಿ? ಯಾರು? ಭೀಷ್ಮ ಅಂದ್ರೆ ತುಂಬಾ ಪರಾಕ್ರಮ, ತುಂಬಾ. ಹಾಗೇನಾಯ್ತು ಅಂದ್ರೆ ಜೋರಾಗಿ ಯುದ್ಧ ಹೋಗ್ತಾ ಒಂದು ಸಮಯ ಹೇಗ್ ಬಂತಂದ್ರೆ ಭೀಷ್ಮ ಅರ್ಜುನನಿಗೆ ಕೊಲ್ಲಿಕ್ಕೆ ರೆಡಿ ಆಗಿದ್ದಾನೆ. ಅಂದ್ರೆ ನೆಕ್ಸ್ಟ್ ಸ್ಟೆಪ್ ಏನಂದ್ರೆ ಭೀಷ್ಮ ಅರ್ಜುನನಿಗೆ ಸಾಯಿಸ್ಬಿಡ್ತಾನೆ. ಅಷ್ಟೊಂದು ಆ ಒಂದು ಸ್ಥಿತಿ ಬಂತು. ಆವಾಗೇನಾಯ್ತು ಗೊತ್ತಾ? ಕೃಷ್ಣ ಆ ಒಂದು ರಥದಿಂದ ಏನಾಯ್ತು? ಜಂಪ್ ಮಾಡೋದಂದ್ರೆ ಏನ್ ಹೇಳ್ತಾರೆ? ಹಾರುದ ಆ ರಥದಿಂದ ಹಾರಿ ಆ ಭೀಷ್ಮ ಹತ್ರ ಹೋಗ್ತಾರೆ ಅವನ ಜೊತೆ ಯುದ್ಧ ಮಾಡ್ಲಿಕ್ಕೆ. ಬಟ್ ಕೈಯಲ್ಲಿ ಏನಿದೆ? ಅಸ್ತ್ರ ಇದೆನಾ? ಕೃಷ್ಣನ ಕೈಯಲ್ಲಿ ಏನಿಲ್ಲ. ಬಟ್ ಕೋಪ ಬಂತು ಕೃಷ್ಣನ್ಗೆ. ಯಾಕೆ ಕೋಪ ಬಂತು?
ಕೃಷ್ಣಗೆ ಯಾಕೆ ಕೋಪ ಬಂತು? ಅರ್ಜುನನ್ಗೆ ಸಾಯಿಸ್ತೀಯಾ, ನನ್ನ ಭಕ್ತನ್ಗೆ ನೀನ್ ಸಾಯಿಸ್ತೀಯಾ, ನನ್ನ ಅರ್ಜುನನ್ಗೆ ನೀನ್ ಸಾಯಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ಯಾ, ನಾನ್ ತೋರಿಸ್ತೀನಿ ಏನ್ ನಿನ್ಗೆ ಅಂತ. ಅಲ್ಲಿಂದ ಏನ್ ಜಂಪ್ ಮಾಡೋದಂದ್ರೆ ಹಾರಿ ಆ ಒಂದು ರಣರಂಗದ ಭೂಮಿ ಮೇಲೆ ಹೋಗಿ ಕೃಷ್ಣ ಭೀಷ್ಮ ಹತ್ರ ಹೋಗ್ತಾ ಇರ್ತಾನೆ. ಅಂದ್ರೆ ಜೋರಾಗಿ ಯುದ್ಧ, ಎಲ್ಲ ರಕ್ತ, ಎಲ್ಲ ಯುದ್ಧ ನಡೀತಾ ಇದೆ. ಅಲ್ಲೇನಾಯ್ತು ಅಂದ್ರೆ ಒಂದು ರಥ ಇತ್ತು ಕೆಳಗಡೆ, ಅಲ್ಲಿ ಬಿದ್ದ ಒಂದು ರಥ ಇತ್ತು. ಆ ಬಿದ್ದ ರಥದು ಚಕ್ರವನ್ನು ತಗೋತಾನೆ ಕೃಷ್ಣ. ಎಂತ ಜೋರಾಗಿ ತಗೊಂಡು ಆ ಭೀಷ್ಮ ಹತ್ರ ಹೋಗ್ತಾನೆ. ಕೃಷ್ಣ ಏನ್ ಪ್ರಾಮಿಸ್ ಮಾಡಿದ್ದಾನೆ? ನಾನು ಅಸ್ತ್ರವನ್ನು ಮುಟ್ಟಲ್ಲ. ಬಟ್ ಆ ದಿವಸ ಏನಾಯ್ತು, ತನ್ನ ಭಕ್ತವನ್ನು ಕಾಪಾಡಲಿಕ್ಕೆ ಕೃಷ್ಣನಿಗೆ ಆ ಒಂದು ರಥದಿಂದ ಹಾರಿ ಆ ಒಂದು ಚಕ್ರವನ್ನು ತಗೊಂಡು, ಯಾವ ಚಕ್ರ ಅದು? ರಥವ ಚಕ್ರ. ಅದೊಂದು ಇದಲ್ಲ, ಅಸ್ತ್ರ ಅಲ್ಲ, ಅದು ಚಕ್ರ. ಅದು ವಿಷ್ಣು ಚಕ್ರ. ಅಂದ್ರೆ ಕೃಷ್ಣನ ಹತ್ರ ಏನ್ ಚಕ್ರ ಇದೆ? ವಿಷ್ಣು ಚಕ್ರ ಇದೆ. ಇದು ಆ ಚಕ್ರ ಅಲ್ಲ. ಕೃಷ್ಣನಿಗೆ ಯಾವಾಗ ಅಭ್ಯಾಸ ಏನು, ಆ ವಿಷ್ಣು ಚಕ್ರ ಹೀಗೆ ಮಾಡಿದ್ರೆ ಬಂದ್ಬಿಡುತ್ತೆ, ಅದೇನ್ ಹೇಳಿದ್ರೆ ಅದು ಮಾಡುತ್ತೆ. ಬಟ್ ಇವತ್ತಿಲ್ಲ. ಯಾಕೆಂದ್ರೆ ಅವನು ಪ್ರತಿಜ್ಞೆ ಮಾಡಿದ್ದಾನೆ, ನಾನು ಚಕ್ರವನ್ನು ಯೂಸ್ ಮಾಡಲ್ಲ, ಯಾವ ಅಸ್ತ್ರವನ್ನು. ಈ ಒಂದು ಚಕ್ರವನ್ನು ತಗೊಂಡು ಭೀಷ್ಮ ಹತ್ರ ಹೋಗ್ಬಿಡ್ತಾನೆ. ಅದು ನೋಡಿ ಅರ್ಜುನನ್ಗೆ ಭಯ ಆಗುತ್ತೆ. ಅಯ್ಯೋ ಕೃಷ್ಣ, ನನ್ನ ಕಾಪಾಡ್ಲಿಕ್ಕೆ ನೀನು ಯುದ್ಧ ಮಾಡ್ಲಿಕ್ಕೆ ಸಿದ್ಧ ಆಗಿದೀವ ಇವತ್ತು ಅಂತ ಇವನು ಅಲ್ಲಿಂದ ಆ ಒಂದು ರಥದಿಂದ ಹಾರಿ ಕೃಷ್ಣನ ಕಾಲು ಹಿಡ್ಬಿಡ್ತಾನೆ. ಯಾಕೆಂದ್ರೆ ಕೃಷ್ಣ, ನೀನು ಯುದ್ಧ ಮಾಡಪ್ಪ, ಬೇಡಪ್ಪ, ನೀನು ಪ್ರತಿಜ್ಞೆನೂ ಮಾಡಿದಿ, ಪ್ರತಿಜ್ಞೆ ಬ್ರೇಕ್ ಬೇಡಪ್ಪ, ನಾನು ಯುದ್ಧ ಮಾಡ್ತೀನಿ, ನಾನು ಕೊಲ್ಲುತ್ತೀನಿ ಭೀಷ್ಮಂದ. ಕೃಷ್ಣ ಎಷ್ಟು ಕೋಪ ಅಂದ್ರೆ, ಯಾಕೆ ಕೋಪ ಅಂದ್ರೆ, ನನ್ನ ಭಕ್ತ ಅರ್ಜುನನ್ಗೆ ನೀನ್ ಕೊಲ್ಲುತ್ತೀಯಾ, ಅದಕ್ಕೆ ಪ್ರಯತ್ನ ಮಾಡ್ತೀಯ, ನಾನು ಬಿಡಲ್ಲ ಅಂತ ಇನ್ನೂ ಹತ್ರ ಹೋಗ್ಬಿಡ್ತಾನೆ. ಆ ಚಕ್ರವನ್ನು ತಗೊಂಡು ಕೃಷ್ಣ, ಅರ್ಜುನ ಏನ್ ಮಾಡ್ತಾ ಇದ್ದಾನೆ, ಕಾಲನ್ನು ಜೋರಾಗಿ ಇಟ್ಕೊಂಡಿದ್ದಾನೆ. ಬೇಡ, ಯುದ್ಧ ಮಾಡಬೇಡ. ಕೃಷ್ಣ, ಇಲ್ಲ, ನಾನು ಸಾಯಿಸ್ಬಿಡ್ತೀನಿ ಇವತ್ತು ಭೀಷ್ಮನ್ಗೆ. ಅದು ನೋಡಿ ಭೀಷ್ಮ ಏನ್ ಮಾಡ್ತಾನೆ ಗೊತ್ತಾ? ಅದು ನೋಡಿ ಭೀಷ್ಮ, ಅಯ್ಯೋ ಕೃಷ್ಣ ಅಂತ ತನ್ನ ಕೈಯಲ್ಲಿ ಬಿಲ್ಲಿತ್ತಲ್ಲ, ಬಿಲ್ಲನ್ನು ಬಿಟ್ಬಿಡ್ತಾನೆ ಕೃಷ್ಣ. ಭೀಷ್ಮ ಬಿಟ್ಟು, ಅಯ್ಯೋ ವಾಸುದೇವ ಕೃಷ್ಣ, ಇದೇ ನೋಡ್ಬೇಕಾಯ್ತು ನನಗೆ, ಇಷ್ಟೊಂದು ಸುಂದರವಾದ ದೃಶ್ಯ ಇವತ್ತು ನೋಡ್ತಾ ಇದ್ದೀನಿ. ನಿನ್ ಭಕ್ತಗೋಸ್ಕರ ನಿನ್ನ ಒಂದು ಪ್ರತಿಜ್ಞೆಯನ್ನು ನೀನು ಏನ್ ಮಾಡ್ತಾ ಇದ್ದಿ, ಬ್ರೇಕ್ ಮಾಡ್ತಾ ಇದ್ದಿ. ತನ್ನ ಭಕ್ತಗೋಸ್ಕರ ಕೃಷ್ಣ ಏನಾದ್ರೂ ತನ್ನ ಪ್ರಾಮಿಸನ್ನು ಬಿಟ್ಬಿಡ್ತಾನೆ. ತಾನು ಮಾಡಿದ್ದ ಪ್ರತಿಜ್ಞೆಯನ್ನು ಕೃಷ್ಣ ಬೇಕಾದ್ರೆ, ಬೇಡ, ನನ್ಗೆ ಅದೇನ್ ಬೇಕಾಗಿಲ್ಲ, ಇಂಪಾರ್ಟೆಂಟ್ ಅಲ್ಲ, ನನ್ನ ಪ್ರೀತಿಯಾದ ಭಕ್ತನ ನಾನು ಕಾಪಾಡಿಸ್ಬೇಕು, ಅದಕ್ಕೆ ನನ್ನ ಪ್ರತಿಜ್ಞೆ ಹಾಳಾಗಿದ್ರು ಪರವಾಗಿಲ್ಲ. ಏನ್ ಮಾಡಿದಾನೆ ಪ್ರತಿಜ್ಞೆ ಕೃಷ್ಣ? ನಾನು ಬಟ್ ಇವತ್ತೇನ್ ಮಾಡಿದಾನೆ ಕೃಷ್ಣ? ಅಸ್ತ್ರ. ಅದು ಅಸ್ತ್ರ ಅಲ್ಲ, ಆಕ್ಚುಲಿ ನೋಡಿದ್ರೆ ಅದು ಅಸ್ತ್ರ ಅಲ್ಲ. ಏನದು? ಅದೊಂದು ಚಕ್ರ. ಅದು ನೋಡಿದ್ರೆ ಪ್ರಾಕ್ಟಿಕಲ್ ಆಗಿ, ಟೆಕ್ನಿಕಲ್ ಆಗಿ ನೋಡಿದ್ರೆ, ಬಟ್ ಅಸ್ತ್ರ ತರನೇ ಅಲ್ಲ ಯೂಸ್ ಮಾಡೋದು. ಕೃಷ್ಣಗೆ ತನ್ನ ಭಕ್ತರಂದ್ರೆ ಎಷ್ಟು ತನ್ನ ಪ್ರತಿಜ್ಞೆಯನ್ನು ಕೃಷ್ಣ ಬೇಕಾದ್ರೆ ಬ್ರೇಕ್ ಮಾಡ್ಬಿಡ್ತಾನೆ. ನೋಡಿದ್ರ ಕೃಷ್ಣಗೆ ಅಂದ್ರೆ ಕೃಷ್ಣ ಅಂದ್ರೆ ಅದು ನೋಡಿ ಭೀಷ್ಮಗೆ ತುಂಬಾ ಸಂತೋಷ ಆಯ್ತು. ಅಯ್ಯೋ ಕೃಷ್ಣ, ನಿನ್ ಭಕ್ತವಾತ್ಸಲ್ಲ, ನೋಡಿ ನಿನ್ನ ಭಕ್ತರಿಗೋಸ್ಕರ ಏನಾದ್ರೂ ಮಾಡ್ಲಿಕ್ಕೆ ಸಿದ್ಧವಾಗ್ತೀವಿ. ಲೋಕದಲ್ಲಿ ಹೇಳ್ಬೋದು ನಾಳೆ, ನೋಡು ಕೃಷ್ಣ ವಾಗ್ದಾನ ಮಾಡಿದ್ದಾನೆ ಯುದ್ಧ ಮಾಡಲ್ಲ ಅಂತ. ಬಟ್ ಕೃಷ್ಣ ಏನ್ ಮಾಡ್ತಾನೆ, ಅದು ಇಂಪಾರ್ಟೆಂಟ್ ಅಲ್ಲ, ನನಗೆ ನನ್ನ ಭಕ್ತ ಇಂಪಾರ್ಟೆಂಟ್. ಸಂಸಾರದಲ್ಲಿ ಒಂದು ವಿಷಯ ಗೊತ್ತಾಗ್ಬೇಕು, ನನ್ನ ಭಕ್ತಿ ಯಾರು ಮಾಡ್ತಾರೆ ಅವರು ನಾಶ ಆಗಲ್ಲ. ಆ ಭಗವದ್ಗೀತಾದಲ್ಲಿ ಆ ಶ್ಲೋಕ ಇದೆ ಅಲ್ಲ, ಕ್ಷಿಪ್ರಂ ಭವತಿ ಧರ್ಮಾತ್ಮ ಶಾಶ್ವತ್ ಶಾಂತಿಂ ನಿಗಚ್ಚತಿ ಕೌಂತೆಯ ಪ್ರತಿಜಾನೀಹಿ ನಮೇ ಭಕ್ತ ಪ್ರಣಶ್ಯತಿ. ಅರ್ಥ ಆಯ್ತಾ? ಅಂದ್ರೆ ಕೃಷ್ಣಗೆ ಏನ್ ಇಂಪಾರ್ಟೆಂಟ್, ತನ್ನ ಭಕ್ತರ ಮೇಲೆ ಪ್ರೀತಿ ಇಂಪಾರ್ಟೆಂಟ್. ತಾನು ಮಾಡೋದಂತ ಆ ಒಂದು ಪ್ರತಿಜ್ಞೆ ಅಲ್ಲ. ಅದಕ್ಕೆ ಏನ್ ಮಾಡಿದಾನೆ ಕೃಷ್ಣ? ತನ್ನ ಭಕ್ತನ ಮುಖದಿಂದ ಹೇಳ್ಬಿಟ್ಟಿದ್ದಾನೆ. ಏನ್ ಹೇಳಿದಾನೆ? ಸಂಸಾರಕ್ಕೆ ಹೇಳು, ನನ್ನ ಭಕ್ತಿ ಯಾರು ಮಾಡ್ತಾರೆ ಅವರು ಯಾವಾಗ ನಾಶ ಆಗಲ್ಲ. ಇಲ್ಲೇನಾಯ್ತು, ಈ ಒಂದು ಯುದ್ಧದಲ್ಲಿ ಏನಾಯ್ತು, ಕೃಷ್ಣ ಏನ್ ನಿರೂಪಣೆ ಮಾಡಿದಾನೆ? ತನ್ನ ಭಕ್ತ ಯಾವಾಗ ನಾಶ ಆಗಲ್ಲ. ಕೃಷ್ಣ ಬರ್ತಾನೆ, ತನ್ನ ಭಕ್ತರನ್ನು ಕಾಪಾಡ್ಲಿಕ್ಕೆ ಬರ್ತಾನೆ. ಅದಕ್ಕೆ ಬೇಕಾದ್ರೆ ತನ್ನ ಪ್ರತಿಜ್ಞೆಯನ್ನು ಅವನು ಏನ್ ಮಾಡ್ಬಿಡ್ತಾನೆ ಕನ್ನಡ ಬಿಟ್ಬಿಡ್ತಾನೆ. ಅದು ಮುಖ್ಯ ಅಲ್ಲ ನನ್ಗೆ, ನನ್ನ ಭಕ್ತರ ಮುಖ್ಯ. ನನ್ನ ಭಕ್ತನ ಅವರನ್ನು ಕಾಪಾಡೋದು ಮುಖ್ಯ ನನ್ಗೆ.
ನೋಡಿ ಕೃಷ್ಣನ ಯಾಕೆ ಹಿಂದ್ಗಡೆ ನೋಡ್ತಾ ಇದ್ದೀರಿ ಇಲ್ಲಿ ನೋಡಿ ಏನ್ ಅರ್ಥ ಆಯ್ತು? ಕೃಷ್ಣಗೆ ಎಷ್ಟು ಪ್ರೀತಿ ಅಲ್ಲ ತನ್ನ ಭಕ್ತರಂದ್ರೆ. ಅಂದ್ರೆ ನಾವು ಕೃಷ್ಣನ್ ಭಕ್ತಿ ಮಾಡಿದ್ರೆ ನಮ್ಗೆ ನಾಶ ಇದೇನಾ? ಕೃಷ್ಣ ಏನ್ ಬೇಕಾದ್ರೂ ಮಾಡ್ತಾನೆ ನಮ್ಗೋಸ್ಕರ. ಇನ್ನೊಂದು ವಿಷಯ ಇಲ್ಲಿದೆ ಗೊತ್ತಾ? ಇನ್ನೊಂದು ವಿಷಯ ಇದೆ ಇಲ್ಲಿ, ಬನ್ನಿ. ಹರೇ ಕೃಷ್ಣ. ಇದು ಯಾಕೆ ನಾವು ಅರ್ಥ ಮಾಡ್ಕೋಬೇಕಂದ್ರೆ, ನಾವು ಕೃಷ್ಣನ್ ಭಕ್ತಿ ಮಾಡ್ಬೇಕಂತ ಉದ್ದೇಶದಿಂದ ಬರ್ತಾ ಇದೀವಲ್ಲ, ಅದು ಎಷ್ಟು ಪ್ರಭಾವ. ಹರೇ ಕೃಷ್ಣ. ನಾವು ಇವತ್ತು ಇಲ್ಲೆಲ್ಲ ಕೃಷ್ಣನ್ ಭಕ್ತಿ ಮಾಡ್ಬೇಕಂತ ಬರ್ತಾ ಇದೀವಿ. ಸೊ ಕೃಷ್ಣನ ಹೃದಯದಲ್ಲಿ ಏನಿದೆ ಅಂತ ಅರ್ಥ ಮಾಡ್ಕೋಬೇಕು ನಾವು. ಕೃಷ್ಣನ ಹೃದಯದಲ್ಲಿ ತನ್ನ ಭಕ್ತರ ಮೇಲೆ ಎಷ್ಟು ಪ್ರೀತಿ ಇದೆ ಅರ್ಥ ಮಾಡ್ಬೇಕು. ಆವಾಗ ನಮ್ಗೆ ಮನಸ್ಸಲ್ಲಿ ಉತ್ಸಾಹ ಬರುತ್ತೆ. ನಾನು ಕೃಷ್ಣನ್ ಭಕ್ತಿ ಮಾಡ್ತೀನಿ. ಜೀವನದಲ್ಲಿ ನಂದು ಒಂದೇ ಉದ್ದೇಶ ಕೃಷ್ಣನ್ ಭಕ್ತಿ. ಯಾಕೆಂದ್ರೆ ಕೃಷ್ಣಕ್ಕಿಂತ ಒಳ್ಳೆ ಯಾರು ಇಲ್ಲ ಈ ಜೀವನದಲ್ಲಿ. ಒಂದೇ ಒಬ್ಬನೇ ಇದ್ದಾನೆ, ಕೃಷ್ಣ ಭಗವಾನ. ಅವನ ಪ್ರೀತಿ ಮಾಡೋದೇ ಜೀವನದ ಉದ್ದೇಶ. ಮತ್ತೆ ಆ ಕೃಷ್ಣನ್ಗೆ ನಾವಂದ್ರೆ ಎಷ್ಟು ಪ್ರೀತಿ. ಸೊ ಕೃಷ್ಣ ಆತರ ತನ್ನ ಒಂದು ಪ್ರತಿಜ್ಞೆನೂ ಅವನು ಬೇಕಾದ್ರೆ ಬ್ರೇಕ್ ಮಾಡಿಕೊಂಡು ತನ್ನ ಭಕ್ತರು ಕೊಟ್ಟ ಪ್ರತಿಜ್ಞೆಯನ್ನು ಕಾಪಾಡ್ತಾನೆ. ಯಾರು ಕೊಟ್ಟಿದ್ದಾರೆ ಪ್ರತಿಜ್ಞೆ? ಅರ್ಜುನ ಮಾಡಿದ್ದಾನೆ. ಏನ್ ಪ್ರತಿಜ್ಞೆ ಮಾಡಿದ್ದಾನೆ ಅರ್ಜುನ? ಅರ್ಜುನ ಪ್ರತಿಜ್ಞೆ? ಕೃಷ್ಣನ ಭಕ್ತಿ ಯಾರು ಮಾಡ್ತಾರೆ ಅವ್ರಿಗೆ ಸೋಲಿಲ್ಲ. ಕೃಷ್ಣ ಏನ್ ಮಾಡಿದ್ದಾನೆ ಪ್ರತಿಜ್ಞೆ? ನಾನು ಯುದ್ಧದಲ್ಲಿ ಮುಟ್ಟಲ್ಲ. ಬಟ್ ಕೃಷ್ಣ ಏನ್ ಮಾಡಿದ್ದಾನೆ? ಅಸ್ತ್ರವನ್ನು ಮುಟ್ಟಿದ. ತನ್ನ ಒಂದು ಭಕ್ತನ ಪ್ರತಿಜ್ಞೆಯನ್ನು ಕಾಪಾಡಲಿಕ್ಕೆ ತನ್ನ ಒಂದು ಪ್ರತಿಜ್ಞೆಯನ್ನು ಅವನು ನಾಶ ಮಾಡಿದ. ಅಂದ್ರೆ ಇನ್ನೊಂದು ವಿಷಯ, ಭೀಷ್ಮ ಒಂದು ಪ್ರತಿಜ್ಞೆ ಮಾಡಿದ. ಏನೊಂದು ಪ್ರತಿಜ್ಞೆ ಮಾಡಿದ ಭೀಷ್ಮ? 9ನೇ ದಿನ ಒಂದು ಪ್ರತಿಜ್ಞೆ ಮಾಡಿದ ಭೀಷ್ಮ. ಏನಂತ? 10ನೇ ದಿವಸದಲ್ಲಿ ಏನಾಗ್ಬೇಕು? 2 ವಿಷಯ ಆಗ್ಬೇಕು. ಒಂದು, ಅರ್ಜುನ ಸಾಯ್ಬೇಕು, ಅಥವಾ ಕೃಷ್ಣ ಏನ್ ಮಾಡ್ಬೇಕು? ಕೃಷ್ಣ ಅಸ್ತ್ರವನ್ನು ಮುಟ್ಟಬೇಕು. ಅವರು ಭಕ್ತರೇ ಅಲ್ಲ, ಅವರು ಪ್ರತಿಜ್ಞೆ ಮಾಡಿದ್ದಾರೆ. ಏನಂತ ಪ್ರತಿಜ್ಞೆ ಮಾಡಿದ್ದಾರೆ ಭೀಷ್ಮ? ನಾನು ನಾಳೆ ಅರ್ಜುನನ್ಗೆ ಸಾಯಿಸ್ತೀನಿ, ಇಲ್ಲಾದ್ರೆ ಕೃಷ್ಣ ಅಸ್ತ್ರವನ್ನು ಮುಟ್ಟಬೇಕು. ಆ ಪ್ರತಿಜ್ಞೆ ಸತ್ಯ ಆಗ್ಬೇಕು. ಕೃಷ್ಣ ಅದನ್ನು ಸತ್ಯ ಮಾಡ್ಬೇಕು. ಆ ಒಂದು ಮಾತು ಸತ್ಯ ಆಗ್ಲಿಕ್ಕೆ ಕೃಷ್ಣ ಏನ್ ಮಾಡಿದ್ದಾನೆ? 10ನೇ ದಿವಸದಲ್ಲಿ ಅರ್ಜುನನ್ಗೆ ಕಾಪಾಡ್ಲಿಕ್ಕೆ ಅಸ್ತ್ರವನ್ನು ಬಿಟ್ಟಿದ್ದಾನೆ. ಯಾರ ಪ್ರತಿಜ್ಞೆ ಸತ್ಯ ಆಯ್ತು? ಅರ್ಜುನಂದಲ್ಲ, ಭೀಷ್ಮದ ಪ್ರತಿಜ್ಞೆ ಸತ್ಯ ಆಯ್ತು. ಅಂದ್ರೆ ಕೃಷ್ಣ ಅರ್ಜುನನ ಪ್ರತಿಜ್ಞೆಯನ್ನು ಸತ್ಯ ಮಾಡಿದ್ದಾನೆ. ಅಲ್ಲಿ ಭೀಷ್ಮ ಕೃಷ್ಣನ ಭಕ್ತರು, ಅವರ ಪ್ರತಿಜ್ಞೆಯನ್ನು ಸತ್ಯ ಆಯ್ತು. ಏನಿತ್ತು? ಅರ್ಜುನನ್ ಕೊಲ್ಬೇಕಂತಿತ್ತು, ಅದಾಗ್ಲಿಲ್ಲ. ಅರ್ಜುನ ಕೃಷ್ಣ ಆ ಒಂದು ಅಸ್ತ್ರವನ್ನು ಮುಟ್ಟಿದಾನಲ್ಲ, ಆ ಒಂದು ರೂಪ, ಒಂದು ಅದ್ಭುತವಾದ ಒಂದು ಪ್ರೀತಿಯಾದ ರೂಪ ಒಂದು ದರ್ಶನ ಮಾಡಿದ್ದಾನೆ. ಅರ್ಜುನನಿಗೆ ಕಾಪಾಡ್ಲಿಕ್ಕೆ ಕೃಷ್ಣ ಏನ್ ಮಾಡಿದ್ದಾನೆ? ಆ ಒಂದು ರಥವ ಚಕ್ರವನ್ನು ಹಿಡಿದು ಭೀಷ್ಮಗೆ ಕೊಲ್ಲಿಕ್ಕೆ ಬರ್ತಾನಲ್ಲ. ಯಾಕೆ ಗೊತ್ತಲ್ಲ ನಿಮ್ಗೆ? ಗೊತ್ತಲ್ಲ. ಅದು ಭೀಷ್ಮನ ಪ್ರತಿಜ್ಞೆ ಇತ್ತು. ಕೃಷ್ಣನ್ ನೋಡ್ಬೇಕಂತ. ಏನು? ಅಸ್ತ್ರವಂದ ಕೈ. ಕೃಷ್ಣ ಏನ ಪ್ರತಿಜ್ಞೆ ಮಾಡಿದ್ದಾನೆ? ನಾನು ಅಸ್ತ್ರವನ್ನು ಮುಟ್ಟೋದಿಲ್ಲ. ಸೊ ಕೃಷ್ಣ ನೋಡಿದ್ರ, ಕೃಷ್ಣಗೆ ತನ್ನ ಭಕ್ತರ ಮೇಲೆ ಎಷ್ಟು ಪ್ರೀತಿ ಅಂದ್ರೆ, ಎಷ್ಟು ಜನಕ್ಕೆ ಅರ್ಥ ಆಯ್ತು ಇವತ್ತು ವಿಷಯ? ಕೈ ಮೇಲೆ ಮಾಡಿ, ಎಷ್ಟು ಜನಕ್ಕೆ ಅರ್ಥ ಆಯ್ತು? ಅರ್ಥ ಆಯ್ತಾ? ಸೊ ಇದರಿಂದ ನಮ್ಗೆ ಅರ್ಥ ಏನ್ ಮಾಡ್ಬೇಕಂದ್ರೆ, ನಾವು ಎಷ್ಟು ದೃಢ ವಿಶ್ವಾಸದಿಂದ ಕೃಷ್ಣನ ಭಕ್ತಿ ಮಾಡ್ತಾ ಇರ್ಬೇಕು ಜೀವನದಲ್ಲಿ. ನಮ್ಗೆ ಯಾವಾಗ ತೊಂದರೆ ಬರಲ್ಲ. ಯಾಕೆ? ಕೃಷ್ಣನೇ ಪ್ರತಿಜ್ಞೆ ಮಾಡ್ತಾ ಇದ್ದಾನೆ. ಇನ್ನೊಂದು ವಿಷಯ, ಭಾಗವತಂದಲ್ಲಿ ಕೃಷ್ಣನ ಎಷ್ಟೋ ಭಕ್ತರ ಬಗ್ಗೆ ಚರ್ಚೆ ಇದೆ. ಯಾರಾದ್ರೂ ನೆನಪಿದೇನ ಹೆಸರು ಕೃಷ್ಣನ್ ಭಕ್ತರ ಮೇಲೆ? ಬೇರೆ ಬೇರೆ ಯಾರು ಭಕ್ತರಿದ್ದಾರೆ? ಯಾರ್ಯಾರಿಗೆ ಕೃಷ್ಣ ಕಾಪಾಡಿದಾನೆ? ಕುಚೇಲನಿಗೆ ಕಾಪಾಡಿದಾನ? ಕುಚೇಲನಿಗೆ ಕಾಪಾಡಿಲ್ಲ. ಬಟ್ ಬೇರೆ ಇನ್ನೂ ತುಂಬಾ ಭಕ್ತರಿದ್ದಾರೆ. ಯಾರ್ಯಾರಿಗೆ ಕಾಪಾಡಿದಾನೆ ಪ್ರಭು? ಯಾರ್ಯಾರಿಗೆ ಕಾಪಾಡಿದಾನೆ? ಕೃಷ್ಣನ್ ಭಕ್ತರು ಯಾರು? ದೊಡ್ಡ ಭಕ್ತರು ಯಾರು? ಪ್ರಹ್ಲಾದ ಗೊತ್ತಾ? ಎಷ್ಟು ಜನಕ್ಕೆ ಪ್ರಹ್ಲಾದ ಗೊತ್ತು? ಭಕ್ತ ಪ್ರಹ್ಲಾದ ಗೊತ್ತಿಲ್ವಾ? ಯಾರಿಗೆ ಗೊತ್ತಿಲ್ಲ? ನಿಮ್ಗೆ ಗೊತ್ತಿಲ್ಲ ಭಕ್ತ ಪ್ರಹ್ಲಾದ. ನರಸಿಂಹ ಬರ್ತಾರೆ. ನರಸಿಂಹ ರೂಪದಲ್ಲಿ ಬಂದು ಹಿರಣ್ಯಕಶಿಪುನ ಕೊಲ್ತಾನೆ ಕೃಷ್ಣ. ಯಾರಿಗೆ? ಪ್ರಹ್ಲಾದವನ್ನು ಕಾಪಾಡ್ಲಿಕ್ಕೆ. ಪ್ರಹ್ಲಾದ ಸಣ್ಣ ಹುಡುಗ. ಎಷ್ಟು ಹುಡುಗ ಗೊತ್ತಾ? ತುಂಬಾ ಸಣ್ಣ ಹುಡುಗ ಪ್ರಹ್ಲಾದ. ಇಷ್ಟೇ ಒಂದು ಹುಡುಗ. ಅವನು ಕೃಷ್ಣನ್ ಭಕ್ತಿ ಮಾಡ್ತಾನೆ.
ಕೃಷ್ಣ ನೀನೇ ಬೇಕು ನನ್ಗೆ, ನಿನ್ನೆ ಪ್ರೀತಿಸ್ತೀನಿ, ನೀನ್ ಬಿಟ್ಟು ನನ್ಗೆ ಯಾರು ಬೇಕಾಗಿಲ್ಲ. ಬಟ್ ಪ್ರಹ್ಲಾದ ತಂದೆ ಯಾರು ಗೊತ್ತಾ? ಯಾರು ತಂದೆ? ಹಿರಣ್ಯಕಶಿಪು, ದೊಡ್ಡ ರಾಕ್ಷಸ. ಅವನಿಗೆ ಕೃಷ್ಣ ಅಂದ್ರೆ ತುಂಬಾ ಏನು ಕೋಪ ಅಂದ್ರೆ ಅವನಿಗೆ ಏನು ಅಂದ್ರೆ ಅವೊಂದು ದ್ವೇಷ. ಪ್ರಹ್ಲಾದಿಗೆ ಕೃಷ್ಣ ಅಂದ್ರೆ ಪ್ರೀತಿ, ಮಗಗೆ ಕೃಷ್ಣ ಅಂದ್ರೆ ಪ್ರೀತಿ, ಬಟ್ ತಂದೆಗೆ ಕೃಷ್ಣ ಅಂದ್ರೆ ದ್ವೇಷ, ಕೋಪ. ಸೊ ತಂದೆ ಏನ್ ಮಾಡ್ತಾನೆ, ತನ್ನ ಮಗನ್ಗೆ ಕೊಲ್ಬೇಕಂತ ಪ್ರಯತ್ನ ಮಾಡ್ತಾ ಇರ್ತಾನೆ. ನನ್ನ ಮಗ ಅದು ನೀನು ಕೃಷ್ಣನ್ ಭಕ್ತಿ ಮಾಡ್ತೀಯಾ? ಮಾಡಬಾರ್ದು, ನೀನು ಕೃಷ್ಣನ್ ದ್ವೇಷ ಮಾಡ್ಬೇಕು, ಕೋಪ ಮಾಡ್ಬೇಕು. ಪ್ರಹ್ಲಾದ್ ಹೇಳ್ತಾನೆ, ಕೃಷ್ಣ ಅಂದ್ರೇನೆ ನನ್ಗೆ ಪ್ರೀತಿ, ಕೃಷ್ಣ ಬಿಟ್ಟು ನನ್ಗೆ ಏನು ಬೇಕಾಗಿಲ್ಲ. ನಾನ್ ನಿನ್ ಕೊಲ್ತೀನಿ, ನಿಂಗೆ ಒಂದು ದೊಡ್ಡ ಒಂದು ಪರ್ವತದ ಮೇಲೆಯಿಂದ ನಿಂಗೆ ಕೆಳಗಡೆ ಹಾಕ್ಬಿಡ್ತೀನಿ. ಹಾಕ್ತಾನೆ, ಕೃಷ್ಣ ಹೈತ್ಬಿಟ್ಟು ಕಾಪಾಡ್ತಾನೆ. ವಿಷ ಕೊಡ್ತಾನೆ ಪ್ರಹ್ಲಾದಕ್ಕೆ. ಯಾರು ಕೊಡ್ತಾರೆ? ಹಿರಣ್ಯಕಶಿಪು. ವಿಷ ಕೊಟ್ರೆ ಕೃಷ್ಣ ಅದನ್ನು ಏನಾಗಲ್ಲ, ಪ್ರಹ್ಲಾದಕ್ಕೆ ವಿಷ ತಿನ್ಬಿಟ್ರೆ ಏನಾಗಲ್ಲ. ಯಾಕೆ? ಕೃಷ್ಣ ಅವನಿಗೆ ರಕ್ಷಿಸ್ತಾನೆ. ದೊಡ್ಡ ಹಾವಿರುತ್ತೆ, ಆ ಹಾವೆಲ್ಲ ಹಾಕ್ಬಿಡ್ತಾನೆ, ಹಾವೇನ್ ಮಾಡಲ್ಲ. ಕೃಷ್ಣ ಕಾಪಾಡ್ತಾನೆ. ದೊಡ್ಡ ಆನೆಯನ್ನು ಮುಂಚೆ ಹಾಕ್ಬಿಡ್ತಾನೆ ಪ್ರಹ್ಲಾದಕ್ಕೆ. ಅದು ಆನೆ ಬಂದು ಸಾಯಿಸ್ಲಿಕ್ಕೆ, ಆನೆನೂ ಏನ್ ಮಾಡಲ್ಲ. ಓಂ ನಮೋ ಭಗವತೆ ವಾಸುದೇವಾಯ ಅಂತ ಹೇಳ್ತಾ ಇರ್ತಾನೆ ಅಷ್ಟೇ, ಯಾರು ಏನ್ ಮಾಡಲ್ಲ. ನಾವು ಕೃಷ್ಣನ್ ಭಕ್ತಿ ಮಾಡಿದ್ರೆ ನಮ್ಗೆ ಏನು? ಪ್ರಹ್ಲಾದ ದ್ರೌಪದಿನ ಕಾಪಾಡಿದನು. ದ್ರೌಪದಿ ವಸ್ತ್ರಹರಣ ಮಾಡಿತಾನೆ, ಅದರಲ್ಲಿ ಯಾರು ಕಾಪಾಡ್ತಾರೆ? ಅನನ್ಯಶ್ಚಿಂತಯಂತೋ ಮಾಂ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ಭಾವಂ. ನಮ್ಮ ಯೋಗ, ನಮ್ಮ ಕ್ಷೇಮ ಎಲ್ಲ ಕೃಷ್ಣ ಹೇಳ್ತಾ ಇದ್ದಾನೆ. ನನ್ ಭಕ್ತಿ ಮಾಡಿ, ನಾನ್ ನೋಡ್ಕೊಳ್ತೀನಿ, ನನ್ ಜಿಮ್ಮೆದಾರಿ, ನಂದು ಕರ್ತವ್ಯ. ನಿಮ್ ಒಳ್ಳೇದು ಕೆಟ್ಟದ್ದು ನೋಡೋದೆಲ್ಲ ನಾನ್ ತಗೋತೀನಿ. ಆ ಒಂದು ಜಿಮ್ಮೆದಾರಿ ನಾನ್ ತಗೋತೀನಿ. ಜಿಮ್ಮೆದಾರಿ ಅಂದ್ರೆ ನಂದು ಕರ್ತವ್ಯ, ನಂದು ಕೆಲಸ. ಅದು ನಿಮ್ ಒಳ್ಳೇದು ನೋಡೋದು ನನ್ ಕೆಲಸ. ನಿಮ್ ಕೆಲಸ ಏನು? ಭಕ್ತಿ ಮಾಡೋದು ನಿಮ್ ಕೆಲಸ. ನಾವೇನೇ ಮಾಡ್ತಾ ಇರ್ತೀವಿ, ನಮ್ ಕಷ್ಟ ಬಂದ್ರೆ ಎಷ್ಟೋ ಪ್ರಯತ್ನ ಮಾಡ್ತಾ ಇರ್ತೀವಿ. ಕಷ್ಟ ಬಂತು, ಇದು ಮಾಡ್ಬೇಕು, ಅದು ಮಾಡ್ಬೇಕು. ನಮ್ ಲೈಫ್ ಎಲ್ಲ, ಸಮಯ ಎಲ್ಲ ಕಷ್ಟವನ್ನು ತೀರಿಸೋದಲ್ಲೇ ನಮ್ ಬಿಸಿ. ನಾವು ಅದ್ ಕಷ್ಟ ಬಂತು, ಅದಕ್ಕೆ ಈ ಸೊಲ್ಯೂಷನ್. ಆ ಹಣ ಕಮ್ಮಿ ಆಯ್ತು, ಅದಕ್ಕೆ ಆ ಸೊಲ್ಯೂಷನ್. ಮನೆ, ಹೆಲ್ತ್, ಅದೆಲ್ಲ ನಾವೇನ್ ಮಾಡ್ಬೇಕು? ನಾವು ಯಾವಾಗ್ಲೂ ಕೃಷ್ಣನ್ ನಂಬಬೇಕು. ಕೃಷ್ಣನ್ ಭಕ್ತಿ ಮಾಡಿದ್ರೆ ಈ ಎಲ್ಲಾ ಸಮಸ್ಯೆಗಳಿಗೆ ಅವನು ಜವಾಬ್ದಾರಿ ತಗೋತಾನೆ. ನಮ್ ಭಕ್ತಿಗೆ ಅವನೇ ಜವಾಬ್ದಾರಿ ತಗೋತಾನೆ. ನಮ್ ಬರೋ ಜೀವನಕ್ಕೂ ಅವನೇ ಜವಾಬ್ದಾರಿ ತಗೋತಾನೆ. ಇದೇ ಜೀವನ ಅಲ್ಲ ನಮ್ದು, ಇದೇ ಜೀವನ ಅಲ್ಲ, ಬರೋ ಜೀವನಕ್ಕೆ ಕೃಷ್ಣ ಜವಾಬ್ದಾರಿ ತಗೋತಾನೆ. ನಾವೇನ್ ಮಾಡ್ತೀವಿ? ನಾನ್ ಜವಾಬ್ದಾರಿ ತಗೋತೀನಿ, ಕೃಷ್ಣ ನಾನೇ ಕಷ್ಟ ಪಡ್ತೀನಿ, ನಂದೇ ಜವಾಬ್ದಾರಿ, ನಾನೇ ಮಾಡ್ಬೇಕು, ನಾನೇ ಕಷ್ಟ ಪಡ್ಬೇಕು, ನನ್ ಪ್ರಾಬ್ಲಮ್ಸ್ ನಾನೇ ಸಾಲ್ವ್ ಮಾಡ್ಬೇಕು. ನನ್ಗೆ ಹೆಲ್ತ್ ಪ್ರಾಬ್ಲಮ್ಸ್ ಇದೆ, ವೆಲ್ತ್ ಪ್ರಾಬ್ಲಮ್ಸ್ ಇದೆ, ಫ್ಯಾಮಿಲಿ ಪ್ರಾಬ್ಲಮ್ಸ್ ಇದೆ, ಎಷ್ಟೋ ಪ್ರಾಬ್ಲಮ್ಸ್ ಇದೆ, ನಾನೇ ಫಿಕ್ಸ್ ಮಾಡ್ಕೊಳ್ತೀನಿ. ನಾನೇ ಲೈಫಲ್ಲಿ ಕಷ್ಟಪಟ್ಟು ನನ್ನ ಪ್ರಾಬ್ಲಮ್ಸ್ ಇಲ್ಲ. ಕೃಷ್ಣ ಏನ್ ಹೇಳ್ತಾನೆ? ನಿಂದು ಒಂದೇ ಪ್ರಾಬ್ಲಮ್, ನಿಂದೊಂದೇ, ನನ್ ಮರಿಬೇಡ, ಅದು ಮಾಡಬೇಡಿ. ನನ್ ಭಕ್ತಿ ಮಾಡ್ತಾ ಇರಿದ್ರೆ ನಿಮ್ಗೆ ಯಾವ ಪ್ರಾಬ್ಲಮ್ ಬರಲ್ಲ, ನಾನ್ ನೋಡ್ಕೊಳ್ತೀನಿ ಅಂತ. ನಾವೇನಂದ್ರೆ ಅದೆಲ್ಲ ಬಿಟ್ಟು, ಕೃಷ್ಣನ್ ಬಿಟ್ಬಿಟ್ಟು ನಾವು ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ಲಿಕ್ಕೆ ನಾವು ಬಿಸಿ ಆಗಿದೆ. ಲೈಫಲ್ಲಿ ಏನ್ ಮಾಡ್ತಾ ಇರ್ತೀವಿ ನಾವು ಎವ್ರಿ ಡೇ? ನೋಡಿ, ಹೆಲ್ತ್ ಪ್ರಾಬ್ಲಮ್ ಅಂದ್ರೆ ಹಾಸ್ಪಿಟಲ್, ಮದ್ದು ತಿನ್ನೋದು, ಮತ್ತೆ ಏನೇನೋ ಮಾಡ್ತಾ ಇದ್ವಿ. ಆ ಟೆನ್ಷನ್ ಅಲ್ಲೇ ಲೈಫ್ ಎಲ್ಲ ಹೋಗ್ತಾ ಇದೆ. ಫೈನಾನ್ಷಿಯಲ್ ಪ್ರಾಬ್ಲಮ್ಸ್, ದುಡ್ಡು ಬೇಕು, ಕಮ್ಮಿ ಆಗಿದೆ, ಮನೆ ಬೇಕು, ಆ ಗಾಡಿ ಬೇಕು, ಆ ಪ್ರಾಬ್ಲಮ್ ಸಾಲ್ವ್ ಮಾಡಿ ಬಿಸಿ. ನಮ್ ಲೈಫಲ್ಲಿ ರಿಲೇಶನ್ಶಿಪ್ ಪ್ರಾಬ್ಲಮ್ಸ್, ಅದು ಸಾಲ್ವ್ ಮಾಡಿದ್ದು, ಆ ಸಾಲ್ವ್ ಮಾಡ್ತಾ ಬಿಸಿ ಆಗಿದ್ವಿ. ನಾವೇನಾಗಿದ್ವಿ? ಲೈಫಲ್ಲಿ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ತಾ ಆ ಒಂದು ಕಾರ್ಯದಲ್ಲಿ ವ್ಯಸ್ತರಾಗಿದ್ದೀವಿ. ಏನ್ ಮರೆತು ಹೋಯ್ತು? ನಮ್ಗೆ ಉದ್ದೇಶ ಮರೆತಾಯ್ತು. ಜೀವನದ ಉದ್ದೇಶ ಏನಿತ್ತು? ಕೃಷ್ಣನ್ ಮರಿಬಾರ್ದು. ಅದು ದೊಡ್ಡ ಪ್ರಾಬ್ಲಮ್ ನಮ್ದು. ಯಾವ ದಿವಸ ನಾವು ಕೃಷ್ಣನ್ ಮರಿತೀವಿ, ಈ ಪ್ರಾಬ್ಲಮ್ಸ್ ಎಲ್ಲ ನಾವು ಏನ್ ಮಾಡ್ಲಿಕ್ಕೆ ಸಾಧ್ಯ. ಸೊ ಕೃಷ್ಣ ಏನ್ ಹೇಳ್ತಾ ಇದ್ದಾನೆ? ನಮೇ ಭಕ್ತ ಪ್ರಣಶ್ಯತಿ. ಸೊ ನಾವು ಕೃಷ್ಣನ್ ಭಕ್ತಿ ಮಾಡ್ಬೇಕು. ಹೇಗೆ ಮಾಡ್ಬೇಕು? ಕೃಷ್ಣನ ನಾಮ ಜಪ ಮಾಡ್ಬೇಕು, ಕೃಷ್ಣನ ಭಾಗವತ ಓದ್ಬೇಕು, ಈ ಸತ್ಸಂಗಕ್ಕೆ ಬರಬೇಕು, ನಾಮ ಜಪ ಮಾಡಬೇಕು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ರಾಮ. ಇನ್ನೊಂದು ಪ್ರತಿಜ್ಞೆ ಇದೆ, ಮೂರನೇ ಪ್ರತಿಜ್ಞೆ ಇದೆ. ಏನು? ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಕೃಷ್ಣ ಏನ್ ಹೇಳ್ತಾ ಇದ್ದಾನೆ ಗೊತ್ತಾ ಈ ಶ್ಲೋಕದಲ್ಲಿ? ಇನ್ನೊಂದು ಪ್ರತಿಜ್ಞೆ. ನೀವೆಲ್ಲರೂ ನಾನು ಭಕ್ತಿ ಮಾಡಿದ್ರೆ ನಿಮ್
ಇದ್ದ ಎಲ್ಲ ಪಾಪಗಳನ್ನು ನಾನು ನಾಶ ಮಾಡ್ತೀನಿ. ನಾವು ಎಷ್ಟೋ ಪಾಪ ಮಾಡಿದೀವಲ್ಲ, ಎಷ್ಟೋ ಜೀವನದಿಂದ ಎಷ್ಟೋ ಹುಟ್ಟು ನಾವು ಬೇರೆ ಬೇರೆ ಜನ್ಮದಲ್ಲಿ ಎಷ್ಟೆಷ್ಟೋ ಜೀವನದಲ್ಲಿ ಎಷ್ಟೆಷ್ಟೋ ಘೋರ ಪಾಪ ಮಾಡಿದೀವಿ. ಅದಕ್ಕೆ ಇಲ್ಲಿ ಬಂದಿದ್ದೀವಿ ನಾವು. ಆ ಪಾಪಗಳನ್ನೆಲ್ಲ ಯಾರು ಮುಗಿಸ್ಬಿಡ್ತಾರೆ, ನಾಶ ಮಾಡ್ತಾರೆ? ಕೃಷ್ಣ. ಬೇಕಾದ್ರೆ ನಾವು ಭಕ್ತಿ ಮಾಡಿದ್ರೆ ನಮ್ಮ ಪಾಪ ಎಲ್ಲ ನಾಶ ಮಾಡ್ತಾನೆ ಕೃಷ್ಣ. ಪಾಪ ನಾಶ ಮಾಡಿ ನಮ್ಗೆ ಶುದ್ಧ ಮಾಡ್ತಾನೆ ನಮ್ಮ ಹೃದಯದಲ್ಲಿ. ಹೃದಯ ಮಾಡಿ ನಮ್ಗೆ ಮೋಕ್ಷ ಕೊಡ್ತಾನೆ. ಕೃಷ್ಣ ಪ್ರಾಮಿಸ್ ಮಾಡ್ತಾ ಇದ್ದಾನೆ, ನಿಮ್ಗೆ ಮೋಕ್ಷ ಬೇಕಾ, ನಾನ್ ಕೊಡ್ತೀನಿ, ನನ್ ಭಕ್ತಿ ಮಾಡಿ. ನಿಮ್ ಪಾಪಗಳಿದೇನಾ, ಅದೆಲ್ಲ ನಾನ್ ನಾಶ ಮಾಡ್ತೀನಿ. ಏನ್ ಮಾಡ್ಬೇಕು ನಾವೆಲ್ಲ? ಆ ಪಾಪನಿಂದ ನಾವು ಮುಕ್ತಿ ಆಗ್ಬೇಕಂದ್ರೆ, ಮೋಕ್ಷ ಪಡಿಬೇಕಂದ್ರೆ ಕೃಷ್ಣನ ಭಕ್ತಿ ಮಾಡ್ಬೇಕು. ಭಕ್ತಿ ಅಂದ್ರೆ ಕೃಷ್ಣನ ನಾಮ ಜಪನ, ನಾಮ ಸ್ಮರಣ, ನಾಮ ಕೀರ್ತನೆ, ಭಗವತ್ ಕಥಾ, ಕೃಷ್ಣನ ಮಾತು, ಕೃಷ್ಣನ ಎಷ್ಟೋ ಹಬ್ಬ ಬರುತ್ತೆ. ಜನ್ಮಾಷ್ಟಮಿ ಬರ್ತಾ ಇದೆ ಸೆಪ್ಟೆಂಬರ್ 3. ಎಲ್ಲ ಸೇರಿ ನಾವು ಕೃಷ್ಣನ ನಾಮ ಕೀರ್ತನ ಮಾಡ್ಬೇಕು, ಕೃಷ್ಣನ ಕಥೆ ಕೇಳ್ಬೇಕು. ನಾವು ಕೃಷ್ಣನ ಬಗ್ಗೆನೇ ಕೇಳ್ತಾ ಇದ್ದೀವಿ. ಇವತ್ತೇನ್ ಮಾತಾಡಿದ್ದೀನಿ ನಾನು? ಕೃಷ್ಣ ಎಷ್ಟೊಂದು ಪ್ರೀತಿ ಮಾಡ್ತಾನೆ ನಮ್ ಜೊತೆ ಅಂತ ನಾನು ಹೇಳಿದ್ದೀನಿ ನಿಮ್ಗೆ. ನಾವು ಎಷ್ಟು ಪ್ರೀತಿ ಮಾಡ್ಬೇಕೀಗ? ಅಷ್ಟೊಂದು ಅವನಿಗೆ ಇಷ್ಟು ಪ್ರೀತಿ ಇದ್ರೆ ನಮ್ಗೆ ಪ್ರೀತಿ ಇಲ್ಲ. ನಮ್ಗೆ ಏನ್ ಬೇಕು? ನಮ್ ಶರೀರ ಅಂದ್ರೆ ಪ್ರೀತಿ. ಅಪ್ಪೋ ಎಷ್ಟು ಚೆನ್ನಾಗಿದೆ ನಮ್ ಶರೀರ, ಮೇಂಟೈನ್ ಮಾಡ್ತೀನಿ, ಜಿಮ್ ಹೋಗ್ತೀನಿ, ಒಳ್ಳೆ ಬಟ್ಟೆ ಹಾಕ್ಬೇಕು. ಇಲ್ಲ, ಅದು ಹೇಗಾದ್ರೂ ಮಾಡ್ತೀವಿ. ಶರೀರ ಇದೆ, ಹೊಟ್ಟೆಗೆ ಸ್ವಲ್ಪ ತಿಂಡಿ ಬೇಕು, ಅದು ತಿಂತೀವಿ. ಬಟ್ ನಮ್ ಉದ್ದೇಶ ಏನ್ ಬೇಕು ಜೀವನದ್ದು? ಹೊಟ್ಟೆ ತಿಂಬೋದಲ್ಲ ನಮ್ಮ ಉದ್ದೇಶ, ಮನೆ ಮಾಡೋದಲ್ಲ. ಕೃಷ್ಣನ ಭಕ್ತಿ ಹೇಗೆ ಮಾಡೋದು, ಬೇರೆ ಎಲ್ಲ ಸೆಟ್ಲ್ ಆಗುತ್ತೆ. ಬೇರೆ ಯಾವ ಕಾರ್ಯಕ್ಕೆ ನಮ್ಗೆ ಕಮ್ಮಿ ಆಗಲ್ಲ. ನಾವು ಒಂದೇ ಒಂದು ಕೆಲಸ ಮಾಡ್ತಾ ಇರ್ಬೇಕು. ಏನದು? ಕೃಷ್ಣನ ಭಕ್ತಿ. ಭಕ್ತಿ ಅಂದ್ರೆ ಪ್ರೀತಿ. ಹೇಗೆ ಪ್ರೀತಿ ಮಾಡ್ತೀವಿ? ಕೃಷ್ಣನ್ ಭಕ್ತಿ ಹೇಗೆ ಮಾಡ್ತೀವಿ? ಕೃಷ್ಣನ್ ಭಕ್ತಿ, ಕೃಷ್ಣನ ನಾಮ ಕೀರ್ತನ ಮಾಡ್ಬೇಕು ನಾವು. ನಾಮ ಕೀರ್ತನ ಅಂದ್ರೆ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ರಾಮ. ಈ ನಾಮ ನಾವು ಡೈಲಿ ಮಾಡ್ತಾ ಇರ್ಬೇಕು. ಡೈಲಿ ಒಂದು 4-5 ಮಾಲೆ ಮಾಡ್ಬೇಕು. ಮಾಲೆ ಅಂದ್ರೆ ನನ್ನ ಮಾಲೆ ಎಲ್ಲಿದೆ? ಅಯ್ಯೋ, ಅದು ಬ್ಯಾಗ್ ಕೊಡ್ತು. ನಮ್ಮ ಕೈಯಲ್ಲಿ ಡೈಲಿ 108 ಸಾರಿ ಒಂದು ಮಾಲೆ ಎಲ್ಲಿದೆ ನಂದು? ಇದು ಮಾಲೆ. ಇದರಲ್ಲಿ 108 ಮಣಿ ಇದೆ. ಇದು ನಾವು ಡೈಲಿ 1 ಮಾಲೆ 2 ಮಾಲೆ ಸ್ಟಾರ್ಟ್ ಮಾಡ್ಬೇಕು. ಸ್ಟಾರ್ಟಿಂಗ್ ಅಲ್ಲಿ 2 ಮಾಲೆ ಸ್ಟಾರ್ಟ್. ಹರೇ ಕೃಷ್ಣ 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 ಹರೇ ಹರೇ ರಾಮ್ 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 ಹರೇ ಕೃಷ್ಣ 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 ಹರೇ ರಾಮ್ ರಾಮ್ ಹರೇ. ಕೃಷ್ಣನ್ಗೆ ಭಕ್ತಿ ಮಾಡ್ಲಿಕ್ಕೆ ತುಂಬಾ ಸರಳ ಉಪಾಯ ಏನು? ಭಗವಂತನ ಕೃಷ್ಣನ ಹೆಸರು ಹೇಳ್ತಾ ಇರ್ಬೇಕು. ನಾವು ಹರೇ ಕೃಷ್ಣ 1 ಮಾಲೆಯಿಂದ ಸ್ಟಾರ್ಟ್ ಮಾಡಿ, ಒಂದು 10 ದಿವಸ ಆದ್ಮೇಲೆ 2 ಮಾಲೆ ಮಾಡ್ಬೋದು. ಆತರ ನಾವು ನಮ್ಮ ಜೀವನವನ್ನು ಸಮರ್ಪಣೆ ಮಾಡ್ಬೇಕು ಕೃಷ್ಣನ್ಗೆ. ಕೃಷ್ಣನ ನಾಮ ಕೀರ್ತನ ಮಾಡ್ಬೇಕು. ಕಷ್ಟನಾ ಕೃಷ್ಣನ ನಾಮ ಮಾಡೋದು? ಕಷ್ಟನಾ? ಎಷ್ಟು ಜನಕ್ಕೆ ಕಷ್ಟ ಅಂತ ಇಲ್ಲೋ, ಅಯ್ಯೋ ಎಷ್ಟು ಕಷ್ಟ, ಇದು ನನ್ಗೆ ಆಗಲ್ಲಪ್ಪ, ನನ್ಗೆ ಟೈಮ್ ಇಲ್ಲ, ನಾನ್ ಮಾಡಲ್ಲ, ನನ್ಗೆ ನೋವಾಗ್ತಾ ಇದೆ ಬಾಯಲ್ಲಿ, ನನ್ಗೆ ತುಂಬಾ ಆಯಾಸ ಆಗ್ತಾ ಇದೆ. ಆಗುತ್ತಾ ನಿಮ್ಗೆ? ಆಯಾಸ ಬರುತ್ತಾ? ನೋವಾಗುತ್ತೆ ಬಾಯಲ್ಲಿ? ಎಷ್ಟು ಜನ ಹೇಳ್ತೀರಿ ಹೌದು ನಿಮ್ಗೆ ಪ್ರಾಬ್ಲಮ್ ಇದೆ ಕೃಷ್ಣನ ನಾಮ ಹೇಳಲಿಕ್ಕೆ? ಯಾವ ಪ್ರಾಬ್ಲಮ್ ಇಲ್ಲ ನಮ್ಗೆ ತುಂಬಾ ಸುಲಭ. ಕೃಷ್ಣನ ಭಗವದ್ಗೀತಾ ಓದ್ಲಿಕ್ಕೆ ಕಷ್ಟನ ನಮ್ಗೆ? ಕಷ್ಟನ? ಎಷ್ಟು ಜನ ಹೇಳ್ತೀರಿ ಕಷ್ಟ? ಇಲ್ಲ ನಮ್ಗೆ ಆಗಲ್ಲ ಕೃಷ್ಣನ್ ಭಗವದ್ಗೀತಾ. ನಾನ್ ಬೇಕಾದ್ರೆ ಹೋಗಿ ಫ್ಯಾಕ್ಟ್ರಿದಲ್ಲಿ ಕೆಲಸ ಮಾಡ್ತೀನಿ, ದೊಡ್ಡ ಕೆಲಸ ಏನೇನೋ ಮಾಡ್ತೀನಿ, ಬಟ್ ಇದು ಮಾಡಲ್ಲ. ಆ ತರ ಇತ್ತು ನಮ್ ಜೀವನ. ಈಗ ನಾನೇನೋ ಓದ್ಬೋದು, ಒಲ್ಪ ಓದು ಬೆನ್ರೆ ಪೋಪೇರು ಜನಕುಲು ಕಷ್ಟದ ಕೆಲಸ ಮಲ್ಪೆರೆ ರೆಡಿ ಉಳ್ಳೆ ದೇವರನ್ನ ಪುದರ್ ಮಾತ್ರ ಪನ್ರೆ ರೆಡಿ ಇಜ್ಜಿ ನಮ್ಮ ಭಗವದ್ಗೀತಾ ಓದುಜ ಎಂಕ್ಲೆ ಟೈಮ್ ಇಜ್ಜಿ. ಸಂಡೆ ಎಂಕುಲ್ ಜಪ್ಪ ಬಡಿತಿಲ್ಲ ತಿಂದದ್ದು ಪೂರನ್ವ ಎಂಕುಲ್ ಮಲ್ಪುಜ ಐಕೆ ಕಷ್ಟ ಇತ್ತು. ಪಿದಾಯ ಪೋಂಡ ಕಷ್ಟ, ಒಲ್ಪ ಪೋಂಡಲ ಕಷ್ಟ ನಂತು ದಾಯ ಕಷ್ಟ ಬಂಡ ನಮ್ಮ ಕೃಷ್ಣನ್ ಮರೆತು ಪೋಯ. ಕೃಷ್ಣನ್ ಮರೆತು ಪೋಂಡ ನಂಗೆ ಕಷ್ಟ ಬರ್ಪುಂಡು, ಕೃಷ್ಣನ ನೆನಪುದಿಂದ ನಂಗೆ ಕಷ್ಟ ಪೋಪುಂಡು. ಏಕಾದಶಿ ಕೃಷ್ಣಗೆ ಅಷ್ಟೊಂದು ಪ್ರೀತಿಯಾದ ದಿನ ಇವತ್ತು ಏಕಾದಶಿ. ಇವತ್ತು ಪ್ರತಿಜ್ಞೆ ಮಾಡಿದ್ರೆ ನಾವು ಜೀವಂತ ಅಂತ ಮಾಡ್ತಾ ಇರ್ಬೇಕು. ಒಳ್ಳೇದು ನಮ್ಗೆ. ಯಾರಿಗೆ? ನಿಮ್ 3 ಮಾಲೆನಾ? ಅಯ್ಯೋ ಶಬಾಷ್. ಹರೇ ಕೃಷ್ಣ 3 ಮಾಲೆ ಮಾಡ್ತಾ ಇದೀಯಾ? ಮಾಡು ಸರಿ ಅಮ್ಮ. ಹೇಳ ಮಂತ್ರ ಹೇಳಿ. ಹರೇ ಕೃಷ್ಣ ಹೇಳು. ವೆರಿ ಗುಡ್. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಥ್ಯಾಂಕ್ ಯು. ನಮ್ಮ ಇವತ್ತು ಎಲ್ಲ ಬಂದಿದ್ದಾರೆ. ಇವತ್ತು ಬೇರೆ ಕಾರ್ಯಕ್ರಮನೂ ಇತ್ತು. ಇವತ್ತು ಆ ಕಾರ್ಯಕ್ರಮವನ್ನು ಬಿಟ್ಟು ಕೆಲವರು ಬಂದಿದ್ದಾರೆ. ತುಂಬಾ ಸಂತೋಷ. ಯಾಕೆಂದ್ರೆ ಅದು ಒಳ್ಳೇದು. ನಾವು ಎಲ್ಲ ಸಂಸ್ಕೃತ ನಮ್ಮ ಕಾರ್ಯಕ್ರಮ ಇರ್ಬೇಕು, ಸಾಂಸ್ಕೃತಿಕ ಕಾರ್ಯಕ್ರಮ ನಮ್ದು, ಅದು ಪರಂಪರೆ ಅದು. ಬಟ್ ಇದು ಇಂಪಾರ್ಟೆಂಟ್. ಸೊ ಎಲ್ಲರೂ ಬರಬೇಕು. ಬಂದು ಸೊ ಹರೇ ಕೃಷ್ಣ. ಸಾಕು. ಇವತ್ತು ಟೈಮ್ ಆಯ್ತು, 1 ಗಂಟೆ ಕರೆಕ್ಟ್. 1 ಅವರ್ ಅಲ್ಲಿ ಕ್ಲೋಸ್ ಮಾಡಿದೆ. 11 ಆಯ್ತು.
ಸೊ ಪ್ರಭು ಪ್ರಸಾದ 2 minutes ಕೀರ್ತನ್. Hare Krishna, Krishna Krishna, Hare Hare, Hare Rama, Rama Rama, Hare Hare. Hare Krishna, Krishna Krishna, Hare Hare, Hare Rama, Rama Rama, Hare Hare.